ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ತುಂಬಾನೇ ಖುಷಿ ಆಗ್ತದೆ ಇವತ್ತು ನನಗೆ ಝೂಮ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ನನ್ನ ಮನೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನನ್ನ ಫ್ಯಾಮಿಲಿ. ಅದಕ್ಕೋಸ್ಕರ ಮೊದಲನೇದಾಗಿ ನನ್ನ ಫ್ಯಾಮಿಲಿ, ನನ್ನ ಮಕ್ಕಳಿಗೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಕಂಪನಿಯ ನಿಮ್ಮ ಪ್ರೀತಿಯ ನಮ್ಮ ನೆಚ್ಚಿನ ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಹೀರೋ ಅಂತಾನೆ ಹೇಳ್ಬೋದು, ನಮ್ಮ ಸಂತೋಷ್ ಸರ್, ನಮ್ಮ ಕಂಪನಿಯ ಹಾಗೂ ನಮ್ಮ ಆರ್ಕೆ ಟೀಮ್ ನ ಮೈನ್ ಪಿಲ್ಲರ್, ಹಾಗೆ ಅಪ್ಕಮಿಂಗ್ ರೂಬಿ ಡೈಮಂಡ್ ನಮ್ಮ ಸಂತೋಷ್ ಸರ್. ಅವ್ರ ಬಗ್ಗೆ ಹೇಳಕ್ಕಂತೂ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ನಾವ್ ಇವತ್ತು ಈ ಸ್ಟೇಜ್ಗೆ ಬಂದ್ ನಿಲ್ಲಕ್ಕೆ ಕಾರಣನೇ ಅವರು. ನಮ್ಗೆ ಬೆನ್ನೆಲುಬಾಗಿ, ಅಣ್ಣನಾಗಿ, ಒಬ್ಬ ಕೋಚರ್ ಆಗಿ, ಮೆಂಟರ್ ಆಗಿ ಇವತ್ತು ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿರುವವರು ಅವರು. ಅವರಿಂದ ಇವತ್ತು ನಾವು ಎಲ್ಲರೂ ಎದುರು ಬದ್ರು ಕೂತ್ಕೊಂಡು ಝೂಮ್ ಅಲ್ಲಿ ಮಾತಾಡ್ತೀವಿ ಅನ್ನೋದಕ್ಕೆ ಕಾರಣನೂ ಕೂಡ ಅವರೇ ಆಗಿರೋದ್ರಿಂದ ಅವ್ರಿಗೂ ಕೂಡ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ನೆಚ್ಚಿನ ಹಾಗೂ ನನ್ನ ಅಪ್ಲೈನ್, ನನ್ನ ಗೆಳತಿ, ನನ್ನ ಅಕ್ಕ ತಂಗಿ ಅಂತ ಎಲ್ಲರೂ ಹೇಳ್ಬೋದು, ನಮ್ಮ ಪ್ರಿಯಾ ಮೇಡಮ್, ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನೀವ್ ಇಲ್ಲದಿದ್ರೆ ನಾನು ಈ ಮಟ್ಟಕ್ಕೆ ಬರಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ನಿಮ್ಗೂ ಕೂಡ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನೆಲ್ಲ RC ಟೀಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ಬಂದಿರುವ ಎಲ್ಲಾ ನನ್ನ ಲೀಡರ್ಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗೆ ನಮ್ಮ ಕಂಪನಿಯ ನೇಮ್ ಬಂದು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ನನ್ನ ಕಂಪನಿಲಿ ನಾನ್ ವರ್ಕ್ ಮಾಡ್ತೀನಿ, ಇಂತ ಕಂಪನಿ ನನಗ್ ಸಿಕ್ಕಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಎಷ್ಟೆಷ್ಟೋ ಕಂಪನಿಗಳನ್ನ ನಾವೆಲ್ಲರೂ ನೋಡಿದೀವಿ, ಆದ್ರೆ ಇಂತ ಒಂದು ಕಂಪನಿನ ನಾವ್ ನೋಡು ಇಲ್ಲ, ಕೇಳು ಇಲ್ಲ. ಯಾಕೆಂದ್ರೆ ಪ್ರತಿಯೊಂದನು ಸಿಗ್ತಾ ಇರುವಂತ ಕಂಪನಿ ಇದು. ನಮಗೆ ಹೆಲ್ತ್ ಸಿಗ್ತಾ ಇದೆ, ಹಾಗೆ ಆರೋಗ್ಯ ಜೊತೆಗೆ ಆದಾಯನೂ ಕೂಡ ಸಿಗ್ತಾ ಇರುವಂತ ಕಂಪನಿ. ಆ ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಆಗುತ್ತೆ. ಆಲ್ ಟುಡೇ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್. ಇವತ್ತು ನಾನ್ ಹೆಲ್ತ್ ಗೆ ಸಂಬಂಧಪಟ್ಟಂತ ಮಾತುಗಳನ್ನ ಆಡ್ತೀನಿ ಮೇಡಮ್. ನೆಕ್ಸ್ಟ್ ನೋಡಿ, ಇದು ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಯಾಕೆಂದ್ರೆ ಹಿಂದಿನ ಕಾಲ ಹೇಗಿತ್ತು, ಹಿಂದಿನ ಕಾಲ ಅಂದ್ರೆ ತುಂಬಾ ವರ್ಷ ಏನ್ ಬೇಡ, 100 ವರ್ಷ ಹಿಂದೆ ಬೇಡ, ನಮಗೆ ಗೊತ್ತಿರೋ ಹಾಗೇನೆ. ಈಗ ನಾನು ಮನೇಲಿ ಹುಟ್ಟಿದೀನಿ, ನನ್ನ ಇಬ್ಬರು ಮಕ್ಳು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ರು. ಅದ್ ಯಾಕೆ ಅನ್ನೋದು ಈಗ ಬರುತ್ತೆ ಅಲ್ವಾ. ಹಿಂದಿನ ಕಾಲದಲ್ಲಿ ಇದ್ದಂತ ಜೀವನ ಶೈಲಿಗೂ ಈಗ ಇರುವಂತ ಜೀವನ ಶೈಲಿ ತುಂಬಾನೇ ವ್ಯತ್ಯಾಸ ಇದೆ. ಹಿಂದೆ ಪ್ರತಿಯೊಂದು ಕೆಲ್ಸನೂ ಅವ್ರವರೇ ಆದ ರೀತಿಲಿ ಮಾಡ್ತಿದ್ರು. ಒಬ್ಬ ಬಸ್ರಿ ಅಂತ ಹೇಳಿ ಅವರು ಮನೇಲಿ ಕೂರ್ತಾ ಇರ್ಲಿಲ್ಲ. ಪ್ರತಿಯೊಂದು ಕೆಲ್ಸನೂ ಅವರು ಬಗ್ಗಿ ಮನೆ ಒರ್ಸೋದ್ರಿಂದ ಹಿಡ್ದು, ಗುಡ್ಸೋದ್ರಿಂದ ಹಿಡ್ದು, ತನ್ನದೇ ಆದ ಕೆಲ್ಸಗಳನ್ನ ಪ್ರತಿಯೊಂದು ನಾವು ಆಗಿನ ಕಾಲದವ್ರು ಮಾಡ್ಕೊಂಡೇ ಬರ್ತಾ ಇದ್ರು. ಆಗ ಹಾಸ್ಪಿಟ್ಲ್ಗಳೇನು ತುಂಬಾ ಇರ್ಲಿಲ್ಲ, ಎಲ್ಲೋ ಒಂದು ಹಾಸ್ಪಿಟ್ಲು. ಮತ್ತೆ ಹೆಚ್ಚಿದಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಅಮ್ಮನೇ ಹೇಳ್ತಾರೆ, ನಾವು ಹಾಸ್ಪಿಟ್ಲಿಗೆಲ್ಲ ಆಗ ಹೋಗಿದ್ದೇ ಇಲ್ಲ ಅಂತ. ಯಾಕೆಮ್ಮ ಅಂತ ಕೇಳಿದಾಗ, ಹಾಸ್ಪಿಟ್ಲಿಗೆ ಹೋಗಕ್ಕೆ ನಮ್ಗೆ ಭಯ ಆಗ್ತಿತ್ತು, ಅಲ್ಲಿ ಮಗುನ ಚೇಂಜ್ ಮಾಡ್ಬಿಡ್ತಾ ಇದ್ರು, ಅದಕ್ಕೆ ಭಯ ಪಡ್ತಿದ್ವು, ನಾವ್ ಹಾಸ್ಪಿಟ್ಲಿಗೆ ಹೋಗ್ತಾನೆ ಇರ್ಲಿಲ್ಲ ಅಂತ. ಮನೇಲೆ ಡೆಲಿವರಿ ಆಗ್ತಾ ಇತ್ತು. ಆಗ ಸೂರ್ಗಿತ್ತಿರು ಅಂತ ಇರ್ತಾ ಇದ್ರು, ಅವ್ರು ಡೆಲಿವರಿ ಮಾಡ್ತಿದ್ರು. ಅವ್ರೇನ್ MBBS ಓದಿದ್ರ? ಇಲ್ವೇ ಇಲ್ಲ. ಅವರು ಒಂದು ಕೈ ನಾಡಿ ಮಿಡಿತದಿಂದ ಇವರು ಪ್ರೆಗ್ನೆಂಟ್ ಅಲ್ವಾ ಅಂತ ಕಂಡುಹಿಡಿತಾ ಇದ್ರು. ಅಲ್ಲಿ ತನಕ ಅವರು ಅವ್ರದೇ ಆದ ಕೆಲ್ಸಗಳನ್ನ ಮಾಡ್ಕೊತಾ ಇದ್ರು. ಒಬ್ಬ ನಾರ್ಮಲ್ ಡೆಲಿವರಿ, ಆ ಹೆಂಗ್ಸು ಆ ಮಗು ಅದು ನೀರ್ ಕುಡ್ದಿರ್ಲಿ, ತಲೆ ಕೆಳಗಾಗಿರ್ಲಿ, ಉಲ್ಟಾ ತಿರ್ಕೊಂಡಿರ್ಲಿ, ಕಳ್ಳು ಸುತ್ಕೊಂಡಿರ್ಲಿ, ಏನೇ ಪ್ರಾಬ್ಲಮ್ ಇದ್ರುನು ನಾರ್ಮಲ್ ಡೆಲಿವರಿನ ಮಾಡ್ತಾ ಇದ್ರು ಆಗ. ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲಿ ನಮಗೆ ಬೇಕಾದಂತ ಆಹಾರಗಳು ಆಗ ನಿಜವಾಗ್ಲೂ ತುಂಬಾ ಒಂದು ಪೌಷ್ಟಿಕ ಆಹಾರಗಳು ಸಿಗ್ತಾ ಇತ್ತು. ಅದು ತರಕಾರಿಯಿಂದ ಹಿಡಿದು, ಹಣ್ಣು ಹಂಪ್ಲುಗಳಿಂದ ಹಿಡಿದು ಪ್ರತಿಯೊಂದು ನಾವು ತಿನ್ನುವಂತ ಒಂದು ಗೆಡ್ಡೆ ಗೆಣಸಾಗಿರ್ಬೋದು, ಮತ್ತೆ ಸೊಪ್ಪು, ತರಕಾರಿ ಪ್ರತಿಯೊಂದು ಕೂಡ, ಕಾಳು ಕಡ್ಡಿ ಎಲ್ಲ ನಮಗೆ ಸುಲಭವಾಗಿ ಸಿಗ್ತಾ ಇತ್ತು. ಹಾಗೆ ಫ್ಯಾಮಿಲಿ ಈಗ ನಾವು ತಿಂದಿದ್ದನ್ನ ಅರಗ್ಸಕ್ಕೋಸ್ಕರ ಜಿಮ್ಮಿಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾರೆ. ಆಗ ಹಿಂದಿನ ಕಾಲದಲ್ಲಿ ಬರೀ ಕಾಲಲ್ಲಿ ನಡಿಗೆನ ನಡೀತಾ ಇದ್ರು, ಎಷ್ಟೋ ದೂರ ನಡೀತಾ ಇದ್ರು. ಆಗ ನಮ್ಮಲ್ಲಿ ಕಾರು ಅಥವಾ ಬೈಕು ಇದೆಲ್ಲ ಇರ್ಲಿಲ್ಲ. ಅವ್ರು ಎಷ್ಟೋ ದೂರ ನಡಿಗೆನೆ ಹೋಗ್ತಾ ಇದ್ರು. 2 ಕಿಲೋಮೀಟರ್ 3 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ತಾ ಇದ್ರು. ಮನೆ ಎಲ್ಲೋ ಇದ್ರೆ ಹೊಲ ಗದ್ದೆಗಳೆಲ್ಲೋ ಇರ್ತಾ ಇತ್ತು, ಅಲ್ಲಿಗೆ ಬರೀ ಕಾಲಲ್ಲಿ ನಡೀತಾ ಇದ್ರು. ಈಗ ಹೊಲದೊಳಗೂ ಕೂಡ ಚಪ್ಪಲ್ ಹಾಕೊಂಡ್ ಕೆಲಸ ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಭೂಮಿ ತಾಯಿ ನಮಗೆ ಅನ್ನ ಕೊಡುವಂತದ್ದು ಅಂತ ಹೇಳಿ ಹೊಲದೊಳಗೆ ಚಪ್ಪಲ್ ಕೂಡ ಇರಿಸ್ತಾ ಇರ್ಲಿಲ್ಲ. ಈಗ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿರ್ತಿತ್ತು. ಆಗ ಮನೇಲಿ ತುಂಬಾ ಜನ, ಒಂದು ಕುಟುಂಬ ಇರ್ತಿತ್ತು. ಮನೇಲಿ 10 ರಿಂದ 15 ಜನವರೆಗೂನು ಒಂದು ಫ್ಯಾಮಿಲಿ ಬಾಂಡಿಂಗ್ ಇತ್ತು. ಹಾಗೆ ಏಜ್ ಬಾರ್ ಆಗಿ ಸಾಯ್ತಾ ಇದ್ರು. ಆಗ ಹುಟ್ಟೋಕ್ಕೂ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ, ಸಾಯೋಕ್ಕೂ ದುಡ್ಡು ಕೊಡ್ಬೇಕಾಗಿರ್ಲಿಲ್ಲ. ಆದ್ರೆ ಈಗ ಏನ್ ಬಂದಿದೆ, ಈಗ ಹುಟ್ಟೋಕ್ಕೂ ದುಡ್ಡು ಕೊಡ್ಬೇಕು, ಸಾಯೋಕ್ಕೂ ದುಡ್ಡು ಕೊಡ್ಬೇಕು. ಯಾಕೆಂದ್ರೆ ಈಗ ಒಂದು ಬಸ್ರಿ ಆದ್ಲು, ಒಂದ್ ಮನೆ
ಏನ್ ಮಾಡಿದ್ರೆ ಎಷ್ಟೋ ದುಡ್ಡುಗಳು ಬರ್ತಾ ಇರ್ತದೆ ಅವರಿಗೆ. ಅದಕ್ಕೋಸ್ಕರ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ತಾರೆ. ಮಗು ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಂಬ್ತಾರೆ. ಹಾಗೆ ತಿನ್ನೋಂತ ಆಹಾರಗಳು ಇರ್ಬೋದು, ಹಾಗೆಲ್ಲ ಗೆಡ್ಡೆ ಗೆಣಸು ಹಸಿ ತರಕಾರಿಗಳು, ಹಣ್ಣು ಹಂಪ್ಲುಗಳು ಅದನ್ನೆಲ್ಲ ತಿಂತಾ ಇದ್ವಿ. ಈಗ ಮಾತಾಡಿದ್ರೆ ಪಿಜ್ಜಾ ಅಂತೆ ಬರ್ಗರ್ ಅಂತೆ ಅಂತ ನಾವು ಹೋಗಿ ಅದನ್ನ ತಿಂತಾ ಇದೀವಿ. ಅದರಿಂದ ಕೂಡ ಆರೋಗ್ಯ ಹಾಳಾಗ್ತಾ ಇದೆ. ಅದ್ರ ಜೊತೆಗೆ ಬೆಳಿಗ್ಗೆ ಎದ್ದು ಹೊಲ ಗದ್ದೆಗಳ ಹತ್ರ ಬೆಳಿಗ್ಗೆ ಎದ್ದು ಹೋಗ್ತಾ ಇದ್ದಿದ್ದ ದಿನಗಳುಂಟು ಆಗೆಲ್ಲ. ಆದ್ರೆ ಈಗೇನ್ ಮಾಡ್ತಿದ್ದಾರೆ, ಬೆಳಿಗ್ಗೆ ಎದ್ದು ಕೂಡ್ಲೇನೆ ಹಾಸ್ಪಿಟ್ಲ್ ಬಾಗ್ಲಿಗೆ ಹೋಗ್ತಾ ಇದ್ದಾರೆ. ತಿಂಡಿಗಿಂತ ಮುಂಚೆ ಶುಗರ್ ಎಷ್ಟಿದೆ, ತಿಂಡಿ ಆದ್ಮೇಲೆ ಶುಗರ್ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಹಿಂದೆ ಕೂಡ್ ಕುಟುಂಬದಲ್ಲಿ ತಿಂಗಳ ಮಾಮನ್ ಬೆಳಕಲ್ಲಿ ಕುತ್ಕೊಂಡು ಕೈ ತುತ್ತನ್ನ ತಿಂತಾ ಹತ್ರ ಕೈ ತುತ್ತು ಹಾಕಿಸ್ಕೊಂಡು ತಿಂತಾ ಇದ್ವಿ. ಆದ್ರೆ ಇವಾಗ ಕೈ ಹಿಡಿಯಷ್ಟು ಮುಷ್ಟಿ ಹಿಡಿಯಷ್ಟು ಮಾತ್ರೆ ತಿಂತಿದ್ದಾರೆ. ಯಾಕೆಂದ್ರೆ ಬೆಳಿಗ್ಗೆನೂ ಮಾತ್ರೆ ತಿಂತಾರೆ, ಮಧ್ಯಾಹ್ನನೂ ಮಾತ್ರೆ ತಿಂತಾರೆ, ರಾತ್ರಿ ಕೂಡ ಮಾತ್ರೆ. ನಮ್ಮ ಬಾಡಿ ಮಾತ್ರೆಗೆ ಅಡಿಟ್ ಆಗೋಗ್ಬಿಟ್ಟಿದೆ. ಹಾಗೆ ಸಾವು ಕೂಡ ಚೆನ್ನಾಗಿ ನಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ, ಬರುವಾಗಿ ಹೆಣವಾಗಿ ಬರ್ತಾ ಇದ್ದಾರೆ. ಆ ಹೆಣ ಕೂಡ ಕೊಡ್ಬೇಕು ಅಂತ ಹೇಳಿದ್ರೆ ಪುಕ್ಸರಿ ಕೊಡ್ತಾರ, ಹಂಗೆ ಕಳಿಸ್ತಾರ. ಅವ್ರ ಏನ್ ಬಿಲ್ ಮಾಡಿರ್ತಾರೆ ಅದನ್ನ ಕಟ್ಟಿಯೇ ನಾವು ಹೆಣ ಕೂಡ ತರ್ಬೇಕಾಗತ್ತೆ. ಈಗ ಹುಟ್ಟೋಕ್ಕೂ ದುಡ್ಡು ಕೊಡ್ಬೇಕು, ಹಾಗೆ ಸಾಯೋಕ್ಕೂ ದುಡ್ಡು ಕೊಡ್ಬೇಕು. ಹಾಗೆ ಹಿಂದಿನ ಕಾಲದಲ್ಲಿ ಕಾಯಿಲೆಗಳು ಬರ್ತಾ ಇತ್ತಲ್ವಾ, ನಿಮ್ಗೆ ನಮ್ಗೆಲ್ಲರೂ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೂ ಕಾಯಿಲೆಗಳಿತ್ತು. ಅಮ್ಮಂದಿರು ಹೇಳ್ತಾರೆ, ಮನೇಲಿ ಅಜ್ಜಿದಿರು ವಯಸ್ಸಾದವ್ರಿದ್ದೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಕಾಯಿಲೆಗಳು ಒಂದ್ ಏನು ಅಂತಾನೆ ನಮಗೆ ಗೊತ್ತಿರ್ಲಿಲ್ಲ. ಕಷಾಯ ಮಾಡ್ಕೊಂಡ್ ಕುಡಿತಾ ಇದ್ವಿ, ಕಾಯಿಲೆಗಳು ಓಡೋಗ್ತಾ ಇತ್ತು. ನಾವ್ ಹಾಸ್ಪಿಟ್ಲ್ ಬಾಗ್ಲಿಗೆ ಹೋಗ್ತಿರ್ಲಿಲ್ಲ, ನಿಮ್ ತರ ಮಲ್ಕೊಳ್ತಿರ್ಲಿಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಅಜ್ಜಿದಿರಿದ್ರೆ ಕೇಳಿರ್ಬೋದು ನೀವು. ಹಿಂದಿನ ಕಾಲದಲ್ಲಿ ಬರ್ತಾ ಇರೋ ಕಾಯಿಲೆಗಳು ಅಂದ್ರೆ ನೆಂಟ್ರ ತರ ಹಿಂಗೆ ಬರ್ತಿತ್ತು, ಹೀಗೆ ಹೋಗ್ತಿತ್ತು. ಆದ್ರೆ ಈಗಿನ ಬರೋ ಕಾಯಿಲೆಗಳು ನೆಂಟ್ರ ತರನ ಬಂದ ಕಾಯಿಲೆಗಳು ಹೋಗೋದೇ ಇಲ್ಲ. ಹಿಂದಿನ ಕಾಯಿಲೆಗಳು ಅಂದ್ರೆ ಮಲೇರಿಯಾ, ಡಿಪ್ಟೇರಿಯಾ, ಸ್ಮಾಲ್ ಬಾಕ್ಸ್, ಪ್ಲೇಗ್, ಚಿಕನ್ ಬಾಕ್ಸ್ ಈ ತರ ಕಾಯಿಲೆಗಳು ಬರ್ತಿತ್ತು, ಬಂದ್ ಕೂಡ್ಲೆ ಹೋಗ್ತಿತ್ತು. ಅದಕ್ಕೆ ಕಷಾಯ ಮಾಡಿ ಕೊಟ್ಟಾಗ ಅದು ಹೋಗ್ತಾ ಇತ್ತು. ಈಗ ಬರುವಂತ ಕಾಯಿಲೆಗಳು ಶುಗರು, BP, ಥೈರಾಯ್ಡ್. ಹಿಂದೆ ಎಲ್ಲ ಈ ಕಾಯಿಲೆಗಳು ಏನು ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಈ ವಯಸ್ಸಾದವ್ರ ಮನೇಲಿದ್ರೆ ಹೇಳ್ತಾರೆ, ನನ್ನ ಅಜ್ಜಿನೇ ಹೇಳ್ತಾರೆ, ಈಗ ಗೊತ್ತಾಯ್ತಲ್ಲವ್ವ ಈ ಕಾಯಿಲೆ ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಆಗ ನಮಗ್ ಗೊತ್ತಿತ್ತಿಲ್ಲ, ಈಗ ಯಾಕೆ ಮುಂದೆ ನಿಮಗ್ ಬರ್ತದೆ ಅಂತ ಬೈತಾ ಇರ್ತದೆ. ಅಜ್ಜಿ ಕೂಡ ಎಷ್ಟೋ ಸಲ ನಮಗೆ ಹಂಗ್ ಬಂದಿದೆ. ಹಿಂದೆ ಕಾಯಿಲೆಗಳು ಒಂದು ಕಷಾಯನ ಜಜ್ಜಿ, ಒಂದು ಶುಂಠಿ ಆಗಿರ್ಬೋದು, ಪೆಪ್ಪರು, ಅರಿಶಿಣ, ನರ್ವಿಸ ಇದ್ರನ್ನೆಲ್ಲ ಜಜ್ಜಿ ಕೊಟ್ಬಿಟ್ಟು ಎಂತ ಒಂದು ಕಾಯಿಲೆ ಆದ್ರೂ ಓಡಿ ಹೋಗ್ತಿತ್ತಂತೆ. ಈಗ ನಾವ್ ಒಂದ್ ತಲೆನೋವು ಬತ್ತು ಅಂದ್ರು ಹಾಸ್ಪಿಟ್ಲ್ ಬಾಗ್ಲಿಗೆ ಓಡ್ತೀವಿ ನಾವು. ಈಗ ಬರುವಂತ ಕಾಯಿಲೆಗಳನ್ನ ನಾವು ಹುಷಾರ್ ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ. ಹಾಗೆ ಹಿಂದಿನ ಕಾಲದಲ್ಲಿ ಹಣ್ಣು ಹಂಪ್ಲು ಎಲ್ಲ ತಿಂದು ಸ್ಕಲ್ಟ್ ಆಗಿ ಸಕ್ಕತ್ತಾಗಿತ್ತು. ಹಿಂದಿನ ಕಾಲದಲ್ಲಿ ನೋಡುವಾಗ ತುಂಬಾ ಶಿಲಾಬಾಲಕಿ ಅಂತ ಹೇಳೋರಂತೆ ಜನಗಳನ್ನ ನೋಡುವಾಗ. ಒಂದ್ ಹೆಣ್ಣನ್ ನೋಡ್ಕೊಂಡ್ ಬಂದ್ರೆ ಹೇಗಿದ್ಲು ಹುಡುಗಿ ಅಂತ ಕೇಳಿದ್ರೆ ಒಳ್ಳೆ ದಂತದ ಗೊಂಬೆ ಇದ್ದಾಳೆ, ಒಳ್ಳೆ ಶಿಲಾಬಾಲಕಿ ತರ ಇದ್ದಾಳೆ ಅಂತ ಹೇಳೋರು. ಆದ್ರೆ ಈಗಿನಲ್ಲಿ ಆಗಿದ್ಯಾ? ಈಗ ನಾವ್ ತಿಂತಾ ಇರೋ ಫುಡ್ ಇಂದ ನಾವ್ ಆತರ ಇರಕಾದ್ರೂ ಸಾಧ್ಯನಾ? ಖಂಡಿತ ಇಲ್ಲ. ನಾವ್ ತಿಂತಾ ಇರೋ ಫುಡ್ ಇಂದಾನೇ ನಮ್ಮ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ. ಹಿಂದಿನ ಕಾಲದಲ್ಲಿ ಗಾಳಿ ಚೆನ್ನಾಗಿತ್ತು, ನೀರು ಚೆನ್ನಾಗಿತ್ತು, ರೇಡಿಯೇಷನ್ ಕೂಡ ಚೆನ್ನಾಗಿತ್ತು. ಆದ್ರೆ ಈಗ ಮೂರು ಹಾಳಾಗೋಗಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಮರಗಳು, ಸಾಲು ಮರದ ತಿಮ್ಮಕ್ಕ ಅಂತ ಹೆಸರು ಕೇಳಿರ್ಬೋದು. ಅವರು ಒಂದ್ ಅಡಿಗಡಿಗೂ ಮರಗಳನ್ನ ನೆಟ್ಟಿರ್ತಾ ಇದ್ರು. ಮರಗಳಿಂದ ಒಳ್ಳೆ ಗಾಳಿ, ಆಮ್ಲಜನಕ ನಮಗೆ ಬರ್ತಾ ಇತ್ತು, ಚೆನ್ನಾಗಿರುತ್ತ ಗಾಳಿ ಸಿಗ್ತಾ ಇತ್ತು. ಹಿಂದಿನ ಕಾಲದಲ್ಲಿ ನಾವೇ ಚಿಕ್ಕವ್ರು ಇರುವಾಗ ನಮ್ಮ ಮನೆ ಹತ್ರನೇ ಹೊಂಗೆ ಮರ, ಸಂಪಿಗೆ ಮರ ಇದೆಲ್ಲ ಇತ್ತು. ನಾವು ಹೋಗಿ ಅದ್ರ ಹತ್ರ ಎಷ್ಟೋ ಸಲ ಮಲಗಿದ್ದು ಉಂಟು, ನೈಟ್ ಶೆಕೆ ಅಂತೇಳಿ. ಅದು ಈಗ ಇದ್ಯಾ? ಮನೆ ಹತ್ರ ಇಲ್ಲ ಮರಗಳನ್ನ ಯಾರ ಮನೆ ಹತ್ರ ಇದೆ? ಖಂಡಿತ ಇಲ್ಲ. ನನಗ್ ಗೊತ್ತಿರೋಂಗೆ ನನ್ನ ಮನೆಯಲ್ಲೇನೆ ಹಲ್ಸಿತ್ತು, ಮಾವಿತ್ತು, ಸಪೋಟ ಇತ್ತು, ಈ ತರ ಎಲ್ಲಾ ಮರಗಳು, ಗಿಡ ಮರಗಳು, ಹಣ್ಣು ಹಂಪ್ಲುಗಳಿತ್ತು. ಆದ್ರೆ ಇವಾಗ ಅದೆಲ್ಲ ತೆಗೆದ್ಬಿಟ್ರು. ಯಾಕೆಂದ್ರೆ ಫಲ ಕೊಡಲ್ಲ ಜಮೀನಲ್ಲಿ ಅಂತ ಎಲ್ಲ ತೆಗೆದು ಈಗ ಒಂಥರ ಬರಡು ಭೂಮಿ ತರ ಆಗಿ ಹೋಯ್ತು. ಮನೆ ಬಾಗ್ಲಲ್ಲಿ ಬೆಳ್ಕೊಳ್ಳುವಂತ ಮರಗಳು ಸಮೇತ ಮಳೆ ಗಾಳಿ ಬಂದಾಗ ಎಲ್ಲಿ ಮೇಲೆ ಬೀಳುತ್ತೋ ಅಂತ ಹೇಳಿ ಅದನ್ನ ಕೂಡ ತೆಗಿತಾ ಹೋಯ್ತಾ ಇದಾರೆ. ಈಗ ರೋಡ್ ಅಗಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಮರಗಳನ್ನೆಲ್ಲ ತೆಗೆದು ಈಗ ನಮ್ಗೆ ಗಾಳಿ ಅನ್ನೋದೇ ಬರ್ತಾರೆ. ಈಗ ಗಾಳಿ ಬರ್ತಾ ಇರೋದು ಯಾವ್ದು? ಹೊಗೆ ಮುಖಾಂತರ. ನಮ್ಗೆ ಈಗ ಫ್ಯಾಕ್ಟ್ರಿಗಳು ಎಲ್ಲೆಲ್ಲಿ ನೋಡು ಫ್ಯಾಕ್ಟ್ರಿ ಆಗಿದೆ. ಆ ಫ್ಯಾಕ್ಟ್ರಿ ಹೊಗೆ ಇರ್ಬೋದು, ಅದ್ರ ಜೊತೆಗೆ ನಮ್ಮ ಮನೇಲಿ ಪ್ರತಿಯೊಬ್ಬರ ಮನೇಲೂ ಒಂದು ಬೈಕ್, ಒಂದು ಕಾರು ಅಂತ ಇದ್ದೇ ಇರ್ತದೆ. ಅದ್ರ ಹೊಗೆ ಕೂಡ ನಮ್ಮ ಬಾಡಿಗೆ ಹೊತ್ತಾಗ ಎಷ್ಟೋ ಹೆಣ್ಣು ಮಕ್ಳಿಗೆ ಅಬಾರ್ಷನ್ ಆಗ್ತಾ ಉಂಟಂತೆ. ಫ್ಯಾಕ್ಟ್ರಿಗಳಿಂದ ಬರೋಂತ ಹೊಗೆನ ತಗೊಂಡು ಎಷ್ಟೋ ಹೆಣ್ಮಕ್ಳು ನೋಡಿ ಅಬಾರ್ಷನ್ ಆಗ್ತಾ ಇದೆ, ಮಕ್ಳೇ ಆಗ್ತಾ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಹಾಗೆ ಕುಡಿಯೋ ನೀರು ಕೂಡ ಹಿಂದೆಲ್ಲ ನಾವು ಕೆರೆ ಹೊಳೆಯಿಂದ ನೀರ್ ತಂದಿದ್ದು ನನಗ್ ನೆನ್ಪಿದೆ. ನಮಗೆ ಆಗ ಜಮೀನಲ್ಲಿ ನಮಗೆ ಬೋರ್ವೆಲ್ ಅದೇನು ಇರ್ಲಿಲ್ಲ. ನಾವು 1 ಕಿಲೋಮೀಟರ್ ಇಂದ ನೀರ್ ಎತ್ಕೊಂಡ್ ಬರ್ತಾ ಇದ್ವಿ, ಹೊಳೆಯಿಂದಾನೇ ತರ್ತಾ ಇದ್ವಿ, ಕೆರೆಯಿಂದ ತರ್ತಾ ಇದ್ವಿ. ಬಾವಿಗಟ್ಟೆಲ್ಲೂ ತೆಗ್ದಿದ್ದು ನನಗೆ ನೆನ್ಪಿದೆ. ಆದ್ರೆ ಇವಾಗ ನಾವ್ ಹೋಗಿ ಆತರ ಕಟ್ಟೆಲಿಲ್ಲ ನೀರ್ ಕುಡಿಯಕ್ಕಾಗತ್ತಾ? ಕೆರೆಯಲ್ಲಿ ನೀರ್ ಕುಡಿಯಕ್ಕಾಗಲ್ಲ, ಹೊಳೆ ಹರಿಯೋ ನೀರಲ್ಲಿ ಸಮೇತ ನೀರನ್ನ ಕುಡಿಯಕ್ಕಾಗಲ್ಲ. ಯಾಕೆಂದ್ರೆ ಗಲೀಜು ನೀರುಗಳನ್ನ ಅದಕ್ಕೆ ಬಿಡ್ತಾ ಇದಾರೆ, ಹಸು ಕಾರುಗಳನ್ನ ಅದ್ರಲ್ಲಿ ತೊಳಿತಾ ಇದ್ದಾರೆ. ಅದ್ರಿಂದ ನಮಗೆ ಒಳ್ಳೆ ನೀರು ಕೂಡ ಸಿಗ್ತಾ ಇಲ್ಲ. ಹಾಗೆ ರೇಡಿಯೇಷನ್. ಹಿಂದೆಲ್ಲ ಹಕ್ಕಿಗಳು ಚಿಲಿಬಿಲಿ ಅಂತ ಹೌದು ಕೂಗಾಡ್ದಾಗ ಮಾತ್ರ ಮನೇಲಿ ಬೆಳಕಾಯ್ತು ಅಂತ ಎದ್ದೇಳೋರು, ಕೋಳಿ ಕುಗ್ಗ ಬೆಳಕಾಯ್ತು ಅನ್ನೋರು. ಈಗ ಹಂಗಿದ್ಯಾ? ಮೊಬೈಲ್
ಅದ್ ರೇಡಿಯೇಷನ್ ಎಷ್ಟೆಲ್ಲ ನಮಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಕದಲ್ಲೇ ಮಾಡ್ಕೊಳ್ತೀವಿ. ರಾತ್ರಿ ಇಡೀ 11 ಗಂಟೆ 12 ಗಂಟೆ 1 ಗಂಟೆ ಮೊಬೈಲ್ ನೋಡ್ತಾ ಇರ್ತೀವಿ. ಮೊಬೈಲ್ ನೋಡಿ ಅದನ್ನ ತಲೆ ಹತ್ರನೇ ಮಲ್ಕೋದು, ನೆಟ್ಟು ಆಫ್ ಮಾಡಲ್ಲ. ಒಂದೊಂದ್ಸಲ ತಲೆ ಹತ್ರ ದಿಂಬಡಿಲಿ ಇಟ್ಕೊಂಡು ಮಲ್ಕೋತೀವಿ. ಅದ್ರಿಂದ ಎಷ್ಟೆಲ್ಲ ನಮಗೆ ರೇಡಿಯೇಷನ್ ಬ್ರೈನ್ ಟ್ಯೂಮರ್, ಎಷ್ಟೋ ಜನಕ್ಕೆ ಬ್ರೈನ್ ಟ್ಯೂಮರ್ ಬರ್ತಾ ಇದೆ, ಕಿವಿ ಕೇಳೋದಂಗ ಆಗ್ತಾ ಇದೆ. ಇದೆಲ್ಲ ನಮಗೆ ಗೊತ್ತಾಗ್ತಾನೆ ಇಲ್ಲ, ಆದ್ರೆ ಗೊತ್ತಿದೆ. ನಾವೊಂಥರ ಅತಿ ಜಾಣರು ಅಂತೀವಲ್ಲ, ಹಾಗೆ ನಾವೆಲ್ಲ ನಮ್ಗೆಲ್ಲ ಗೊತ್ತಿದೆ ಈ ತರ ಆಗತ್ತೆ ಅಂತ. ಆದ್ರೂ ಅದೇ ತಪ್ಪುಗಳನ್ನ ನಾವು ಪ್ರತಿಯೊಬ್ರು ಮಾಡ್ತಾ ಇದ್ವಿ. ನಾವ್ ಎಷ್ಟು ಜನ ಮೊಬೈಲ್ ನ ದೂರ ಇಟ್ಟು ರಾತ್ರಿ ಬಂದ್ ಮಲಗ್ತಾ ಇದ್ವಿ? ಖಂಡಿತ ಇಲ್ಲ. ಅಷ್ಟೊಂದ್ ಗಂಟೆ ನೋಡ್ತಾ ಇರ್ತೀವಿ, ಮಲಗುವ ನಿದ್ದೆ ಬರ್ತಂತೇಳಿ ಪಕ್ಕದಲ್ಲಿ ಇಟ್ಕೊಂಡೇ ಮಲಗ್ತೀವಿ. ಇದು ತಪ್ಪು ಅಂತ ಗೊತ್ತಿದ್ರು ಕೂಡ ಎಷ್ಟೋ ಜನ ತಪ್ಪುಗಳನ್ನ ಮಾಡ್ತಾ ಇದೀವಿ. ಇದ್ರಿಂದ ನೋಡಿ ಎಷ್ಟು ಕಾಯಿಲೆಗಳೆಲ್ಲ ಬರ್ತಾ ಇದೆ. ಶುಗರ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಜಾಯಿಂಟ್ ಪೇನ್ ಇರ್ಬೋದು, ಹೆಣ್ಮಕ್ಳು ಪ್ರಾಬ್ಲಮ್ ಇರ್ಬೋದು, ಲಿವರ್ ಪ್ರಾಬ್ಲಮ್, ಈ ತರ ಹಲವಾರು ಕಾಯಿಲೆಗಳು ಅದ್ರಿಂದನೇ ನಮಗೆ ಬರ್ತಾ ಇರೋಂಥದ್ದು. ನಮ್ಮ ದೇಶ, ನಮ್ಮ ಅಲಾರಾಮ್ ಹೇಳ್ತಾ ಇದೆ ನೋಡಿ, ನಮ್ಮ ಇಂಡಿಯಾ ದೇಶದಲ್ಲಿ ಅಂತ ಅತಿ ಹೆಚ್ಚು ಕಾಯಿಲೆಗೆ ಒಳಪಟ್ಟಂತ ದೇಶ ಅಂದ್ರೆ ಸಿರಿತನದಲ್ಲಿ ಹಿಂದೆ ಇದೆ, ಆರೋಗ್ಯ ಕೆಡಿಸ್ಕೊಂಡಿರೋದ್ರಲ್ಲಿ ಮೊದಲಿದೆ. ಪ್ರತಿಯೊಬ್ಬರಿಗೂ ಕೂಡ ಹಲವಾರು ಕಾಯಿಲೆಗಳು ಅಂತೂ ತುಂಬಾನೇ ಇದೆ. ಈಗ ಶುಗರ್ ಇರ್ಬೋದು, ಬ್ರೈನ್ ಟ್ಯೂಮರ್ ಇರ್ಬೋದು, ಹಾರ್ಟ್ ಇರ್ಬೋದು, ಲಿವರ್, ಈ ತರ ಹಲವಾರು ಕಾಯಿಲೆಗೆ ಒಳಪಟ್ಟಂತ ದೇಶ ಅಂದ್ರೆ ನಮ್ಮ ಇಂಡಿಯಾ. ಹಿಂದೆ ಫ್ಯಾಮಿಲಿ ಅಂದ್ರೆ ಚೆನ್ನಾಗಿತ್ತು. ಫ್ಯಾಮಿಲಿ ಅಂದ್ರೆ ಹೆಲ್ತ್ ಅಂದ್ರೆ ಏನು? ಹೆಲ್ತ್ ತುಂಬಾ ಚೆನ್ನಾಗಿತ್ತು. ಅದು ಮನೆಯವ್ರು ಹೇಳೋದ್ರಿಂದನೇ ನಾವು ಕೇಳಿದ್ವಿ, ನಮಗ್ ಗೊತ್ತಿರಲ್ಲ. ನಾವು ಹುಟ್ಟದ್ಮೇಲೆ ಏನು ಅಂತ ನೋಡಿರ್ತೀವಿ. ಆದ್ರೆ ನಾವು ಹುಟ್ಟೋದ್ಕಿಂತ ಮುಂಚೆನೆ ಮನೇಲಿ ಅಮ್ಮ ಅಪ್ಪ ಎಲ್ಲ ಹೇಳ್ತಾರಲ್ಲ, ಹಿಂದೆ ನಮ್ಮ ಲೈಫ್ ಹೇಗಿತ್ತು, ಆರೋಗ್ಯವಾಗಿದ್ವಿ, ಈ ತರ ಇದ್ವಿ, ಆ ತರ ಇದ್ವಿ ಅಂತೆಲ್ಲ ಹೇಳ್ತಾ ಕೇಳಿದ್ವಿ. ಆಗ ಆರೋಗ್ಯವಾಗಿ ಮನೆ ಮಂದಿ ಎಲ್ಲ ನೋಡಿ, ಒಬ್ಬೊಬ್ಬರ ಮನೇಲಿ 8ರಿಂದ 10ರಿಂದ 12 ಮಕ್ಕಳು ಡೆಲಿವರಿ ಆದವರು ಇದ್ದಾರೆ. ಆರೋಗ್ಯ ಚೆನ್ನಾಗಿತ್ತು ಆಗೆಲ್ಲ. ಆದ್ರೆ ಇವಾಗ ಆರೋಗ್ಯ ಚೆನ್ನಾಗಿದ್ಯಾ? ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಕಾಯಿಲೆ ಇದ್ದಿದ್ದೇನೆ. ಅದ್ರಲ್ಲೂ ಶುಗರ್, BP ಅನ್ನೋದಂತೂ ಮನೇಲಿ ಅಣ್ಣ ತಮ್ಮ ಇದ್ದಂಗೆ. ಏನಿಲ್ಲ ಅಂದ್ರೂ ಕಾಯಿಲೆಗಳು ಮಾತ್ರ ಇದ್ದೇ ಇರ್ತೇವೆ. ಮನೇಲಿ ಅಕ್ಕಿ ಸಾಮಾನ್, ಬೇಳೆ, ತರಕಾರಿ ಉಂಟ ಇಲ್ವಾ ಗೊತ್ತಿಲ್ಲ, ಇಷ್ಟೆತ್ರ ಡಬ್ಬಿಲಿ ಮಾತ್ರೆಗಳು ಸರ್ಮಾಲೆನೆ ಮಾಡ್ಕೊಂಡಿರ್ತೀವಿ. ಪ್ರತಿಯೊಬ್ಬರಿಗೂ ಕಾಯಿಲೆ ಅನ್ನೋದಿದೆ. ಆ ಕಾಯಿಲೆನ ಹೇಗ್ ಓಡಿಸ್ಬೋದು? ಮುಂಚೆ ನಾವ್ ಹೇಗಿದ್ವಿ, ಈಗ ಕೂಡ ನಾವ್ ಹೇಗಿರ್ಬೋದು? ಇರಕ್ಕಾಗಲ್ವಾ ಅಂತ ಕೇಳಕ್ಕೆ, ಇರ್ಬೋದು. ಯಾಕೆ ಇರಕ್ಕಾಗಲ್ಲ? ಇರ್ಬೋದು ಅನ್ನೋದಕ್ಕೆ ಅದನ್ನ ಹೇಗಪ್ಪ ನಮ್ಮ ಕಾಯಿಲೆಗಳನ್ನ ಹೇಗ್ ತಡೆಗಟ್ಬೋದು, ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನೋದಕ್ಕೆ ಆಯುರ್ವೇದ. 5 ವರ್ಷದ ಹಿಂದಿನ ಕಾಲದ ಪುರಾತನದಿಂದ ಬಂದಂತದ್ದು ಆಯುರ್ವೇದ. ಆಯುರ್ವೇದದಿಂದ ಯಾರು ಕೆಟ್ಟವರಿಲ್ಲ. ಆಯುರ್ವೇದ ಅನ್ನೋದೇ ಆಯುಷನ್ನ ಶುದ್ಧಿ ಮಾಡುವಂಥದ್ದು. ಆಯುರ್ವೇದದಲ್ಲಿ ನಮ್ದು ಏನೇ ಕಾಯಿಲೆಗಳಿದ್ರು ಕೂಡ ನಾವು ಅದನ್ನ ಸರಿಪಡಿಸ್ಕೋಬಹುದು. ಅದಕ್ಕೋಸ್ಕರ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಅವರು ನನ್ನಿಂದ ಏನಾದ್ರೂ ಜನರಿಗೆ ಸಹಾಯ ಆಗ್ಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಕೊಡ್ಬೋದು ನಾನು ಅನ್ನೋ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡು, ನಾನು ಆಯುರ್ವೇದ ಅನ್ನೋದನ್ನ ಮತ್ತೆ ಯಾಕೆ ಪುನರಾವರ್ತನೆ ಮಾಡ್ಬಾರ್ದು, ನನ್ನಿಂದ 4 ಜನಕ್ಕೆ ಆರೋಗ್ಯ ಜೊತೆಗೆ ಆದಾಯ ಯಾಕೆ ಜನರುಗಳಿಗೆ ನಾ ಕೊಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಯುರ್ವೇದಿಕ್ ಅನ್ನೋ ಒಂದು ನಮ್ಮ ಕಂಪ್ನಿನ ಓಪನ್ ಮಾಡ್ದಂತವ್ರು. ಹೇಗೆ ನಮ್ಮ ಕಾಯಿಲೆಗಳನ್ನ ನಾವು ಸರಿ ಮಾಡ್ಕೋಬಹುದು ಅನ್ನೋದಕ್ಕೆ ಈಗ ಪ್ರತಿಯೊಂದು ಕಾಯಿಲೆಗಳು ಇದೆ. ಕಾಯಿಲೆ ಇಲ್ದಿರೋ ಮನುಷ್ಯ ಯಾರು ಇಲ್ಲ. ಆ ಕಾಯಿಲೆಗಳು ಬಂದಿದೆ, ಈಗ ಬಂದ ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದನ್ನ ಹುಷಾರ್ ಮಾಡ್ಕೋಬೇಕಪ್ಪ, ಹೇಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ನಮ್ಮ ಕಂಪ್ನಿಲಿ ಇಮ್ಯುನಿಟಿ ಕಾಪ್ ಅಂತ ಇಮ್ಯುನಿಟಿ ಕಾಪ್ ಇದೆ. ಆ ಇಮ್ಯುನಿಟಿ ಕಾಪ್ ಅಂದ್ರೆ ಏನು, ಅದ್ರಿಂದ ಏನೆಲ್ಲ ನಮ್ಗಿದೆ, ಅದ್ರಲ್ಲಿ ಏನೆಲ್ಲ ಹಾಕಿದ್ದಾರೆ ಅನ್ನಕ್ಕೆ ಗಿಲ ಇರ್ಬೋದು, ತುಳಸಿ, ಅಶ್ವಗಂಧ, ಜಿಂಜರ್, ಆಪಲ್, ಈ ತರ ಹಲವಾರು ಇನ್ಗ್ರೀಡಿಯೆಂಟ್ಗಳನ್ನ ಅದ್ರಲ್ಲಿ ಹಾಕಿ ಮಾಡಿರೋಂಥದ್ದು. ಈಗ ನಾವು ಅದನ್ನೆಲ್ಲ ಎಲ್ಲಿ ತರಕ್ ಹೋಗೋದು? ಎಲ್ಲಿ ಸಿಗುತ್ತೆ? ಹುಡ್ಕೊಂಡು ಹೋದ್ರೆ ನಮ್ಗೆ ಸಿಗ್ತದ? ಅದನ್ನ ತಗೊಬಂದು ನಾವು ತಿಂದು ಬಿಟ್ರೆ ನಮಗೆ ಕಾಯಿಲೆ ಹುಷಾರಾಗುತ್ತಾ? ನಾವ್ ಎಲ್ಲಿ ಹೋಗಿ ತರ್ತೀವಿ? ಅದೆಲ್ಲ ನಾವು ಹೋಗಿ ಹುಡ್ಕೊಂಡು ತರಕ್ಕಾಗಲ್ಲ ಅನ್ನೋ ಕಾರಣಕ್ಕೇನೆ ಒಂದು ಈ ಲಿಕ್ವಿಡ್ ನ ಮಾಡಿ ಪ್ರತಿಯೊಬ್ಬ ಮನುಷ್ಯನ್ಗೂ ಮನೆಗೂ ತಲುಪಿಸ್ತಾ ಇದ್ದಾರೆ. ಈ ಇಮ್ಯುನಿಟಿ ಇಡೀ ನಮ್ಮ ಬಾಡಿನ ಸರ್ವಿಸ್ ಮಾಡುವಂತ ಒಂದು ಪ್ರಾಡಕ್ಟ್. ಈಗ ಸರ್ವಿಸ್ ಅಂದ್ರೆ ಏನು? ಈಗ ನಮ್ ಬಾಡಿ ಮೇಲಿಂದ ಕಾಲ್ವರ್ಗುನು ನಾವು ಒಂದೇ ಒಂದು ಕಾಯಿಲೆಗಳು, ತಲೆನೋವು ಬಂದ್ರೆ ಮಾತ್ರೆ ಕುಡಿತೀವಿ, ಹೊರಡೋಗಿ ಮಾತ್ರೆ ತಗೊಬಂದ್ ಕುಡಿತೀವಿ, ಅದು ಹೊಟ್ಟೆಗೆ ಹೋಗುತ್ತೆ ತಾನೇ. ತಲೆನೋವು ಎಲ್ಲಿಂದ ಕಮ್ಮಿ ಆಗುತ್ತೆ? ಹಾಗೆ ನಾವು ಪ್ರತಿಯೊಂದು ಕಾಯಿಲೆಗೆ ಇರುವಂತ ಒಂದು ಪ್ರಾಡಕ್ಟ್ ಇಡೀ ನಾವು ಹೋಗಿ ಒಂದು ಬಾಡಿನ ಸರ್ವಿಸ್ ಮಾಡಿ ಈ ಒಂದು 5ರಿಂದ 6 ಸಾವಿರ ಇರ್ಬೋದು, ಇಲ್ಲ 10,000 ಅಂತ ಇಟ್ಕೊಳ್ಳೋಣ. ನಮ್ ಬಾಡಿನ ಸರ್ವಿಸ್ ಮಾಡಕ್ಕೆ ನಮ್ಗೆ ಹೋಗಕ್ ಆಗಲ್ಲ. ಅಯ್ಯೋ ದುಡ್ಡಿಲ್ಲಪ್ಪ, ಬಾಡಿನ ಹೆಂಗ್ ಸರ್ವಿಸ್ ಮಾಡ್ಕೊಂಡ್ ಬರೋದ್? ಈಗ ಹೋಗಿ ನಂಗೆ ಏನು ಕಾಯಿಲೆ ಇಲ್ಲ, ನಾನ್ ಚೆನ್ನಾಗಿದ್ದೀನಿ, ಕಾಯಿಲೆ ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನೋರು ಎಷ್ಟೋ ಜನ ಇದ್ದಾರೆ. ಈಗ ಮನೇಲಿ ಒಂದ್ ಗಾಡಿ ಇತ್ತು, 6 ತಿಂಗ್ಳಿಗೆ ಹೋಗ್ತೀರಾ ಸರ್ವಿಸ್ ಮಾಡಿಸ್ತೀರಾ, 3 ತಿಂಗ್ಳಿಗೆ ಹೋಗ್ತೀರಾ ಸರ್ವಿಸ್ ಮಾಡಿಸ್ತೀರಾ, ವರ್ಷಕ್ಕೆ 2 ಸಲ ಮಾಡ್ಸಿರ್ತೀರಾ, ಅದ್ ದುಡ್ಡು ಇರುತ್ತಲ್ವಾ? ಅದನ್ನ ಮಾಡ್ಸಕ್ಕೆ ದುಡ್ಡಿದ್ಮೇಲೆ ಈಗ ನಾವು ಬಾಡಿನ ಸರ್ವಿಸ್ ಮಾಡಿದ್ ಒಂದ್ಸಲ, ವರ್ಷದಲ್ಲಿ 1 ಸಲ ಹೋಗಿ ಸರ್ವಿಸ್ ಮಾಡೋಕೆ ಏನ್ ನಮಗ್ ಬಂದಿರೋದ್ ಕಾಯಿಲೆ ಅಲ್ವಾ? ಹೋಗಿ ಸರ್ವಿಸ್ ಮಾಡಿಸ್ಬೋದು. ಆದ್ರೂ ಅಷ್ಟು ಮಂಡತನ, ನನ್ ಕಾಯಿಲೆ ಬಂದ್ಮೇಲೆ ನೋಡೋಣ, ಈಗ ಏನ್ ಬಂದಿಲ್ಲ,
ಒಬ್ಬೊಬ್ರು ಹಳ್ಳಿಲ್ ಕೇಳಿ ನನ್ಗೆ ಯಾವ ಕಾಯಿಲೆನೂ ಇಲ್ಲಪ್ಪ ನಾನ್ ಚೆನ್ನಾಗಿದ್ದೀನಿ ಅಂತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ಅವ್ರ ಹೊಟ್ಟೆ ಒಳಗೆ ಅವ್ರ ಹಾರ್ಟ್ ನ ನೋಡಿದಾರ, ಲಿವರ್ ನ ನೋಡಿದಾರ, ಏನಾಗಿದೆ ಅಂತ ಅವ್ರಿಗೆ ಗೊತ್ತಿರುತ್ತಾ? ಖಂಡಿತ ಇಲ್ಲ. ಹಾಗಿರ್ತಾರೆ ಗತ್ತಲ್ಲಿ ಹೇಳ್ತಾರೆ ನನಗೇನ್ ಕಾಯಿಲೆ ಇಲ್ಲಪ್ಪ ನಾನು ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ. ಹಾಗೆ ಹೋಗಿ ಇಡೀ ಬಾಡಿನ ಸರ್ವಿಸ್ ಮಾಡೋ ಅಂತ ಒಂದು ಕೆಪಾಸಿಟಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇರಲ್ಲ. ಅಂತವ್ರೆಲ್ಲ ಈ ಇಮ್ಯುನಿಟಿ ಕಾಪ್ ನ ತಗೋಬಹುದು. ಇದು ಅರ್ಧ ತಲೆನೋವಿದ್ರು ಕೂಡ ಕಮ್ಮಿ ಆಗುತ್ತೆ, ಮತ್ತೆ ಇಡೀ ನಮ್ಮ ಬಾಡಿನ ಸರ್ವಿಸ್ ಮಾಡುತ್ತೆ. ಸುಸ್ತು ಸಂಕಟ ಏನೇ ಇರ್ಲಿ ಕಮ್ಮಿ ಮಾಡುತ್ತೆ. ಪಿತ್ತ ಚೀಲದಲ್ಲಿ ಕಲ್ಲಿದ್ರು ಕೂಡ ಇದು ತೆಗೆಯುತ್ತೆ. ಹಾಗಾಗಿ ಈ ಒಂದು ಇಮ್ಯುನಿಟಿ ಕಾಪ್ ನಮ್ಗೆ ಕಷ್ಟ ಬಂದಿದೆ, ನಮ್ಗೆ ಕಾಯಿಲೆ ಬಂದಿದೆ ಅನ್ನೋರು ಮಾತ್ರ ತಗೋಲ್ಲ. ಮನೆಯಲ್ಲಿರುವಂತ ಪ್ರತಿಯೊಬ್ರನ್ನು ಹೋಗಿ ಈ ಪ್ರಾಡಕ್ಟ್ ನ ನಾವು ತಗೊಬಹುದು. ಮುಂದೆ ಕಾಯಿಲೆ ಬರುತ್ತೆ ಇರೋರಿಗೆ ಕೂಡ ಇದು ತಡೆಗಟ್ಟುತ್ತೆ. ಅದರಿಂದ ಇದನ್ನ ತಗೋಬಹುದು. ಹಾಗೆ ವೈರಲ್ ಕಾಪ್ ಇದು ಆಗಾಗ ಶೀತ ಕೆಮ್ಮು ತಲೆನೋವು ಅಂತ ಬರ್ತಾ ಇರ್ತದೆ, ಅಂತವ್ರೆಲ್ಲ ತಗೊಳ್ಳೋಂತ ಪ್ರಾಡಕ್ಟ್ ಇದು. ಗೈನೋ ಕಾಪ್ ಇದು ಎಷ್ಟೋ ಜನ ಹೆಣ್ಮಕ್ಳು ಮನೇಲೆಲ್ಲ ಹೆಣ್ಮಕ್ಳು ಇರ್ತೀವಿ, ಎಷ್ಟೋ ಜನ ಹೆಣ್ಮಕ್ಳುಗಳಿದ್ದಾರೆ ಅವರಿಗೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಪೀರಿಯಡ್ಸ್ ಆಗ್ತಾ ಇದಾರೆ. ಅದ್ರ ಗಂಧ ಗಾಳಿನೇ ಗೊತ್ತಿರಲ್ಲ ಪಾಪ ಅವಕ್ಕೆ. ಪ್ಯಾಡಾಗ ಹಾಕೋಬೇಕು ಅನ್ನೋದು ಗೊತ್ತಿರಲ್ಲ. ಹೊಟ್ಟೆ ನೋವು ಬಂದ್ರೆ ಅದನ್ನ ಹೇಗೆ ನಾವು ಶುದ್ಧವಾಗಿ ಇಟ್ಕೋಬೇಕು ಅನ್ನೋದು ಎಷ್ಟೋ ಮಕ್ಳಿಗೆ ಗೊತ್ತಿರಲ್ಲ. ಹೊಟ್ಟೆ ನೋವು ಬಂದ್ರೆ ದಿನವಿಡೀ ವಿಲವಿಲ ಅಂತ ಒದ್ದಾಡೋಗ ಹೆಣ್ಮಕ್ಳಿದೆ. ಯಾಕೆ ಅದನ್ನ ನಾನು ಕೂಡ ಎಷ್ಟೋ ಸಲ ಅನುಭವಿಸಿದೀನಿ. ಮತ್ತೆ ಎಷ್ಟೋ ಹೆಣ್ಮಕ್ಳಿಗೆ ತಿಂಗಳು ಜಾಸ್ತಿನೂ ಆಗುತ್ತೆ, ತಿಂಗಳು ಬಂದೇ ಇರೋದಿಲ್ಲ, ಅದಕ್ಕೂ ಮುಂಚಿತವಾಗಿ ಆಗ್ತಾರೆ. ತುಂಬಾ ಹೊಟ್ಟೆ ನೋವು ಬರುತ್ತೆ. ಶಾಲೆಗೆ ಹೋಗೋ ಮಕ್ಳು ರಜಾ ಹಾಕೋತಾರೆ, ಆಫೀಸ್ಗೆ ಹೋಗೋರು ಎಷ್ಟೋ ದಿನ ರಜಾ ಹಾಕ್ತಾರೆ. ಈ ತರ ಎಲ್ಲಾ ನೋವಾಗ್ತಾ ಇರುತ್ತೆ. ಮತ್ತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಮಕ್ಳೇ ಆಗಿರೋದಿಲ್ಲ. ನಾನ್ ಹೇಳ್ದಲ್ಲ ಆಗ್ಲೇ, ಈಗಿನ ಗಾಳಿಯಿಂದ ಬರುವಂತ ಎಷ್ಟೋ ಹೊಗೆಗಳನ್ನ ತಗೊಂಡು ಎಷ್ಟೋ ಹೆಣ್ಮಕ್ಳಿಗೆ ಇದು ಮಕ್ಳೇ ಆಗಿರೋದಿಲ್ಲ. 10 ವರ್ಷ 15 ವರ್ಷ ಅನ್ನೋರ್ಗು ಕೂಡ ಮಕ್ಳಾಗಿರಲ್ಲ. ಈ ಪ್ರಾಡಕ್ಟ್ ನ ತಗೊಳೋದ್ರಿಂದ ಇದ್ರಲ್ಲಿ ಗರ್ಭಕೋಶ ದೊಡ್ಡದಿರ್ಲಿ ಚಿಕ್ಕದಿರ್ಲಿ ಅಥವಾ ಮುಂದೆ ಮಕ್ಳಾಗಲ್ಲ, ಅದು ಗೆಂಡ ಇದೆ ಅಂತ ಏನೇ ಒಂದು ಪ್ರಾಬ್ಲಮ್ ಇರ್ಲಿ ಈ ಮೆಡಿಸಿನ್ ತಗೊಳೋದ್ರಿಂದ ಕಡಿಮೆ ಆಗುತ್ತೆ. ನಮ್ಗೆ ಹಿಂದಿನಲ್ಲೆಲ್ಲ ಅಮ್ಮ ಎಲ್ಲ ಕೇಳುವಾಗ ಹೇಳ್ತಾ ಇದ್ರು ಆಯುರ್ವೇದ ಅಂದ್ರೆ ಏನು ಅಂತ. ಈ ಹೆಣ್ಮಕ್ಳು ಪ್ರಾಬ್ಲಮ್ಗೆ ಕಪ್ಪು ಬೆಲ್ಲನು ಮತ್ತೆ 7 ಸುತ್ತಂದು ಬಿಳಿ ದಾಸವಾಳ ಬರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಅದು ಮತ್ತೆ ಕಲ್ ಸಕ್ಕರೆ ಮತ್ತೆ ನಮ್ಮಲ್ಲಿ ಚೆಂಚನೆ ಪುಡಿ ಅಂತ ಬರುತ್ತೆ. ಇದನ್ನೆಲ್ಲ ಇದೇ ಆಯುರ್ವೇದ. ಇದನ್ನ ಕೊಟ್ಟಾಗ ಆ ಹೆಣ್ಮಕ್ಳಿಗೆ ಅದೆಲ್ಲ ಕಮ್ಮಿ ಆಗುತ್ತೆ ಅನ್ನೋರು. ಮತ್ತೆ ಈ ಪ್ರಾಡಕ್ಟ್ ನ ಕೊಡೋದ್ರಿಂದ ಎಷ್ಟೋ ಹೆಣ್ಣು ಮಕ್ಳಿಗೆ 12 ವರ್ಷ ಇರ್ಲಿ 15 ವರ್ಷ ಮಕ್ಳಿಲ್ಲ ಅನ್ನೋರ್ಗು ಕೂಡ ಮಕ್ಳಾಗಿದೆ. ಹಾಗೆ ಬೂಮ್ ಕಾಪ್ ಇದು ಬರೀ ಹೆಣ್ಣು ಮಕ್ಳಿಗೆ ಮಾತ್ರ ಮಕ್ಳಾಗೋದಿಲ್ಲ ಅಂತಿಲ್ಲ, ಗಂಡ್ ಮಕ್ಳಿಗೂ ಕೂಡ ಎಷ್ಟೋ ಜನಕ್ಕೆ ಮಕ್ಳಾಗಿರೋದಿಲ್ಲ. ಅಂತವ್ರಿಗೆಲ್ಲ ಈ ಪ್ರಾಡಕ್ಟ್ ನ ಕೊಡ್ಬೋದು. ಇದು ಬರೀ ಮಕ್ಳಾಗ್ದಿರೋದಕ್ಕಲ್ಲ, ವೆರಿಕೋಸ್ ಪ್ರಾಬ್ಲಮ್ ಇದ್ರೆ ಕೊಡ್ಬೋದು, ಸ್ಟ್ರೋಕ್ ಹೊಡ್ದಿರೋರ್ಗೆ ಕೊಡ್ಬೋದು, ಹಾಗೆ ನರ ವೀಕ್ನೆಸ್ ಯಾರಿಗೆಲ್ಲ ಇದೆ ಅವ್ರಿಗೆ ಕೊಡ್ಬೋದು, ಹಾಗೆ ಮಕ್ಳಿಲ್ಲ ಅನ್ನೋ ಜೆಂಟ್ಸ್ಗೂ ಕೂಡ ಇದನ್ನ ಕೊಡ್ಬೋದು. ಹಾಗೆ ಅಲೋವೆರಾ ಮನೆ ಹತ್ರ ಎಲ್ಲರ ಮನೆ ಹತ್ರ ಬೆಳ್ಕೊಂಡಿರ್ತೀವಲ್ವಾ, ಅದನ್ನ ಯಾರಾದ್ರೂ ನೋಡೋಣ ಕುಯ್ದ್ಬಿಟ್ಟು ಒಂದಿಷ್ಟಾಗ್ಲ ಪೀಸ್ ತಗೊಂಡು ನೆಕ್ಕಿ ನೋಡಿ ಚೆನ್ನಾಗಿರುತ್ತಾ ಅಂತ? ಖಂಡಿತ ಆಗೋದಿಲ್ಲ. ಅದು ಕೈ ಹೇಗಿರುತ್ತೆ ಅಂದ್ರೆ ಅದನ್ನ ಕತ್ತರಿಸಿದ ಬೆರಳಲ್ಲಿ ಕೂಡ ನಾವು ಇದನ್ನ ಈ ತರ ನಕ್ಕಿ ನೋಡಕ್ ಆಗಲ್ಲ. ಅದಕ್ಕೋಸ್ಕರನೇ ಅಲೋವೆರಾ ಜ್ಯೂಸ್ ಅಂತೇಳಿ ಹಲವಾರು ಅಲೋವೆರಾ ಇರುತ್ತೆ. ನಮ್ಮಲ್ಲಿ ಆದ್ರೂ ಬರೀ ಒಂದೇ ಅಲೋವೆರಾ, ಆದ್ರೆ ಈ ಅಲೋವೆರಾ ಜ್ಯೂಸ್ ಅಲ್ಲಿ ಹಲವಾರು ಜಾತಿಯ ಅಲೋವೆರಾಗಳನ್ನ ಹಾಕಿ ಮಾಡಿರುವಂತದ್ದು. ಇದನ್ನ ಪ್ರತಿಯೊಬ್ರು ತಗೊಳ್ಳಿ. ಯಾಕೆ ಹೇಳಿದ್ರೆ ಈಗಿನ ಬೇಸಿಗೆಗೆ ನಮ್ಮ ಬಾಡಿ ತುಂಬಾನೇ ಹೀಟ್ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಟಾಯ್ಲೆಟ್ ಹೋಗಕ್ ಆಗ್ತಾ ಇಲ್ಲ, ಹಾಗೆ ಎಷ್ಟೋ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರ್ತದೆ, ಪಿಂಪಲ್ ಆಗ್ತಾ ಇದೆ ಅನ್ನೋರ್ಗೆಲ್ಲರೂ ಇದನ್ನ ತಗೋಬಹುದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಈಗ ವಾಶ್ರೂಮ್ಗೆ ಹೋದ್ರೆ ಉರಿ ಆಗ್ತಾ ಇರ್ತದೆ ಅಂತಾರೆ, ಟಾಯ್ಲೆಟ್ ಹೋಗಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಬಾಡಿ ಹೀಟು ಅಂತ ಹೇಳ್ತಾರೆ. ಅಂತವ್ರೆಲ್ಲ ಇದನ್ನ ತಗೋಬಹುದು. ಮ್ಯಾಮ್ ಒಂದೊಂದೇ ಕಳ್ಸಕ್ಕಾಗುತ್ತಾ? ನಾ ಮಿಸ್ ಆಗಿ ಹೇಳ್ತಾ ಇದ್ದೀನ? ಓಕೆ ಆರ್ಥೋಶೀಡ್ ನಾನು ಮಿಸ್ ಆಗಿ ಹೇಳದ್ನ ಅಂತ. ಓಕೆ, ಆರ್ಥೋಶೀಡ್ ಇದು ತುಂಬಾ ಜನಕ್ಕೆ ಈಗ ನೋಡಿ ಕೈ ನೋವು, ಸೊಂಟ ನೋವು, ಕಾಲ್ ನೋವು ಈ ತರ ಹೇಳ್ತಾ, ಹಿಂದಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಬರ್ತಿತ್ತಪ್ಪ ನೋವು ಅಂತ ಹೇಳೋರು. ಆದ್ರೆ ಇವಾಗ ಪ್ರತಿಯೊಬ್ಬರಿಗೂ ಬರ್ತಾ ಇದೆ. ಯಾಕೆ ನನ್ನ ಅಜ್ಜಿ ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ, ಈಗ ನನಗೇನೆ ನಡಿಲಿಕ್ಕೆ ಆಗಲ್ಲ, ಕಾಲ್ ನೋವು ಅಂತ ಹೇಳ್ತೀನಿ, ಸೊಂಟ ನೋವು, ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಬ್ಯಾಕ್ ಪೈನ್ ಆಗ್ತಿದೆ ಅಂದ್ರೆ ನನಗೆ ಅಂದ್ರೆ ಹಲ್ವಾರು ಇಂಜೆಕ್ಷನ್ ಗಳು ತಗೊಂಡಿದ್ದ ಕಾರಣಾಂತರದಿಂದ ನೋವು ಬರುತ್ತೆ. ಆದ್ರೆ ಈಗ ಸಾಧಾರಣ ಎಲ್ಲರಿಗೂ ನೋವು ಅಂತ ಹೇಳ್ತಾ ಇರ್ತಾರೆ. ಕೂತಲ್ಲೇ ಇದ್ರೆ ಸೊಂಟ ನೋವು ಅಂತಾರೆ, ಕೈ ಹಿಂಗೆ ಹಿಡ್ಕೊಂಡು ನಮ್ಮ ಕೈ ಹಿಡ್ಕೋತು ಅಂತ ಹೇಳ್ತಾರೆ. ಅಂತವ್ರೆಲ್ಲ ನೋಡಿ, ಅಂತವ್ರೆಲ್ಲ ಈ ಪ್ರಾಡಕ್ಟ್ ನ ತಗೋಬಹುದು. ಇದರಲ್ಲಿ ಹಡ್ಜೋಡ್ ಬಳ್ಳಿ ಹಾಕಿದ್ದಾರೆ. ಅಸ್ಥಿ ಮಸ್ತಕ ಅನ್ನೋದು ಹಿಂದಿನ ಕಾಲದಲ್ಲಿ ರಾಜರು ಈಗ ಇದಕ್ಕೆಲ್ಲ ಕಾಡಿಗೆಲ್ಲ ಹೋಗಿ ಒಂದು ಜಿಂಕೆನ ಕಡ್ದು ಮಾಂಸನ ಮಾಡಿ ಒಂದು ಬಳ್ಳಿಗೆ ತೆಗೆದು ಎಲೆಗೆ ಅದನ್ನ ಕಟ್ಕೊಂಡು ಹೋಗಿ ಅಲ್ಲೋಗಿ ಬಿಚ್ಚಿ ನೋಡಿದಾಗ ಅದು ಮಾಂಸ ಎಲ್ಲ ಕುಡ್ಕೊಂಡಿತ್ತಂತೆ. ಅದೇ ಹಡ್ಜೋಡ್ ಬಳ್ಳಿ ಅನ್ನೋದು. ಆ ಬಳ್ಳಿ ರಸ ನಾವ್ ಎಲ್ಲಿ ಹುಡುಕಿ ತರಕ್ ಆಗಲ್ಲ, ಅದ್ ಎಲ್ಲಿ ಸಿಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ.
ಅದೆಲ್ಲ ಈ ಪ್ರಾಡಕ್ಟ್ ಅಲ್ಲಿ ಹಾಕಿ ಮಾಡಿರೋದ್ರಿಂದ ಇದನ್ನ ಪ್ರತಿಯೊಬ್ರು ಜಾಯಿಂಟ್ ಪೈನ್ ಯಾರಿಗೆಲ್ಲ ಇದೆ ಅವರೆಲ್ಲ ತಗೊಂಡ್ ಕುಡಿಬಹುದು. ಈಗ ಮಕ್ಳುಗಳು, ಈಗ ಗೌರ್ಮೆಂಟ್ ಸ್ಕೂಲ್ಗೆ ಎಷ್ಟೋ ಮಕ್ಳುಗಳು ಹೋಗ್ತಾ ಇರ್ತಾರೆ, ಅಂತವ್ರೆಲ್ಲ ಬ್ಯಾಗ್ ನ ಹಿಂದೆನ ತಕೊಂಡ್ ಹೋಗ್ತಾರೆ. ಆಗಿನ ಕಾಲದ ತರ ಈಗ ಬರೀ 3 ಬುಕ್ 4 ಬುಕ್ ಉಂಟಾ? ಖಂಡಿತ ಇಲ್ಲ. ಈಗ ಮಕ್ಕಳು ಬುಕ್ಸ್ ಗಳು ಇಷ್ಟಿಷ್ಟ ಇರುತ್ತೆ, ಅದನ್ನ ಹೆಗ್ಲಲ್ಲಿ ಹಾಕಿ ನಡೆದು ಹೋದಾಗ ಎಷ್ಟೋ ದೂರ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ, ಬೆನ್ನು ಮೂಳೆಗಳು ಸವಿತಾ ಉಂಟಂತೆ ಎಷ್ಟೋ ಮಕ್ಳಿಗೆ. ಆ ಮಕ್ಳಿಗೆ 18 ವರ್ಷದ ಮೇಲ್ಪಟ್ಟ ಮಕ್ಳುಗಳು ಇದನ್ನ ತಗೋಬಹುದು. ಸ್ಕೂಲಿಗೆ ಹೋಗ್ತಾ ಇರೋ ಮಕ್ಳುಗಳಿಗೂ ಕೂಡ ಇದನ್ನ ಕೊಡೋದ್ರಿಂದ ಏನೇ ಮೂಳೆಗಳು ಬಿರುಕು ಬಿಡ್ತಾ ಇದ್ರು ಕೂಡ ಅದು ಜೋಡಣೆ ಆಗುತ್ತೆ, ನಡೆಯೋಕೆ ಸುಲಭ ಆಗುತ್ತೆ. ಡೈಬೋ ಕಪ್ ಇದು ಕೂಡ ಎಷ್ಟೋ ಜನದ ಮನೆಯಲ್ಲಿ ಈಗ ಶುಗರ್ ಅನ್ನೋದು ಇದ್ದೇ ಇದೆ, BP ಶುಗರ್ ಅನ್ನೋದು ಇದ್ದೇ ಇದೆ. ಹಿಂದಿನ ಕಾಲದಲ್ಲಿ ರಾಜರಿಗೆ ಬರ್ತಿತ್ತು, ದುಡ್ಡಿರೋರು ಬರ್ತಿತ್ತು ಈ ಕಾಯಿಲೆ ಅನ್ನೋರು, ಆದ್ರೆ ಇವಾಗ ಹುಟ್ಟಿದ ಮಗುಗೂ ಕೂಡ ಬರ್ತಾ ಇದೆ. ನಮ್ಮಲ್ಲಿರುವಂತ ಕಾಯಿಲೆ ನಾವು ಹುಟ್ಟುವಂತ ಈಗ ಹುಟ್ಟಿದಂತ ಮಗುಗೂ ಕೂಡ ಶುಗರ್ ಅನ್ನೋದು ಬರ್ತಾ ಇದೆ. ಇದು ಪ್ರತಿಯೊಬ್ರು ತಗೊಳ್ಳಿ, ಯಾರಿಗೆಲ್ಲ ಶುಗರ್ ಇದೀಗ ಲೈಫ್ ಲಾಂಗ್ ಅವ್ರು ಮಾತ್ರೆ ತಗೋತಾರಲ್ಲ, ಅದ್ರ ಬದಲು ಇದನ್ನ ತಗೊಳ್ಳಿ. ತಗೊಳ್ಳೋದ್ರಿಂದ ಅವ್ರು ಇನ್ಸುಲಿನ್ ತಗೊಳ್ತಾ ಇದ್ರೆ, ಟ್ಯಾಬ್ಲೆಟ್ ತಗೊಳ್ತಾ ಹಲವಾರು ಕಾಯಿಲೆಗಳು ಶುರು ಆಗ್ತದೆ. ಅವ್ರು ಹೇಗ್ ತಗೊಳ್ತಾರೆ, ಬೆಳಗ್ಗೆ ತಗೋತಾರೆ, ಮಧ್ಯಾಹ್ನ ತಗೋತಾರೆ, ರಾತ್ರಿ ತಗೋತಾರೆ, ಇನ್ಸುಲಿನ್ ತಗೋತಾರೆ. ಇಂಥವ್ರೆಲ್ಲ ತಗೊಂಡು ನಮ್ಮ ಮಾತ್ರೆಯಿಂದನೇ ಹಲವಾರು ಕಾಯಿಲೆಗಳು ಬರ್ತಾ ಇದೆ. ಅದ್ರ ಬಿಟ್ಟು ಇದ್ರ ಜೊತೆಗೆ ಇದನ್ನ ತಗೊಳ್ಳೋದ್ರಿಂದ ಮಾತ್ರ ಅವಾಯ್ಡ್ ಆಗ್ತಾ ಬರುತ್ತೆ. ನಾವ್ ತಿನ್ನುವಂತ ಫುಡ್ ನ ಕಂಟ್ರೋಲ್ ಮಾಡಿ. ಈಗ ಶುಗರ್ ಡಾಕ್ಟರ್ಗೆ ಹೋದ್ರೆ ನಾವ್ ಏನ್ ಹೇಳ್ತಾರೆ, ಅವ್ರು ನಮ್ಮನ್ನೇ ಕೇಳ್ತಾರೆ, ಹಾಗಲ್ ಇದು ತಿನ್ಬೇಡಿ, ಅನ್ನ ತಿನ್ಬೇಡಿ, ಸ್ವೀಟ್ ತಿನ್ಬೇಡಿ ಅಂತೆಲ್ಲ ನಮ್ಗೆ ಹೇಳ್ತಾರಲ್ವಾ. ಅದೇ ತರ ಅದನ್ನ ಅವಾಯ್ಡ್ ಮಾಡ್ಕೊಂಡು ನಮ್ಮ ಪ್ರಾಡಕ್ಟ್ ನ ತಗೊಳ್ಳಿ 3 ರಿಂದ 6 ತಿಂಗಳು, ಆಮೇಲೆ ಅದು ನಿಂತೇ ಹೋಗುತ್ತಲ್ವಾ. ಅದನ್ನ ಮತ್ತು ಮಾತ್ರೆ ತಗೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಿಂದ ಈ ಡೈಬ್ರೋಕಾಪ್ ನ ವರ್ಷದಲ್ಲಿ 3 ರಿಂದ 6 ತಿಂಗಳು ತಗೊಳ್ಳೋದ್ರಿಂದ ನಮ್ಮ ಶುಗರ್ ನಾರ್ಮಲ್ ಬಂದಿದೆ. ಎಷ್ಟೋ ಜನಕ್ಕೆ ಬಂದಿದೆ, ಒಳ್ಳೊಳ್ಳೆ ರಿಸಲ್ಟ್ ಗಳು ಬರ್ತಾ ಇದೆ, ನಾವು ನೋಡಿರ್ತೀವಿ. ಅದನ್ನ ತಗೋಬಹುದು. ಓಬೆಕಾಪ್ ಈಗ ಪ್ರತಿಯೊಬ್ರು ಈಗಂತೂ ಯಾರನ್ನ ನೋಡು ಸ್ವಲ್ಪ ದಪ್ಪ ಆಗ್ಬಿಡ್ತಾರೆ. ಅವ್ರು ಬರೀ ತಿನ್ನೋದ್ರಿಂದಾನೇ ದಪ್ಪ ಆಗ್ತಾರೆ ಅಂತಲ್ಲ, ಅವ್ರ ಆರೋಗ್ಯ ಸಮಸ್ಯೆಯಿಂದನೂ ಕೂಡ ಅವ್ರು ದಪ್ಪ ಆಗಿದ್ದಾರೆ. ನನಗೆ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಆಗುವಾಗ ನಾನು ಇದ್ದಿದ್ದು 47 kg. ನನ್ಗೆ ಆಕ್ಸಿಡೆಂಟ್ ಆಗಿ ನನ್ಗೆ 1 ವರ್ಷ ಕಳಿವಾಗ ನಾನಾಗಿದ್ದು 89 kg. ಯಾಕಾಗದೆ ಅಂದ್ರೆ ಅವ್ರು ಕೊಡ್ತಾ ಇದ್ದ ಇಂಜೆಕ್ಷನ್ ಇರ್ಬೋದು, ಡ್ರಿಪ್ ಇರ್ಬೋದು, ಮಾತ್ರೆ ಇರ್ಬೋದು, ಈ ಮೆಡಿಸಿನ್ ಇಂದ ಕೂಡ ಎಷ್ಟೋ ಜನ ದಪ್ಪ ಆಗ್ತಾ ಇದ್ದಾರೆ. ಅವ್ರ ಏನ್ ಮಾಡ್ತಿದ್ರೆ, ಅಯ್ಯೋ ನಾನ್ ದಪ್ಪ ಆದೆ, ನಾನ್ ಡಯಟ್ ಮಾಡಿದ್ರೆ ಕಡಿಮೆ ಆಗ್ತೀನಿ ಅಂತ ಹೇಳಿ ಊಟ ತಿಂಡಿನೇ ಬಿಟ್ಬಿಡ್ತಾರೆ. ಯಾವ್ದೇ ಕಾರಣಕ್ಕೂ ಊಟ ತಿಂಡಿನ ಅವಾಯ್ಡ್ ಮಾಡ್ಲೇಬಾರ್ದು. ಊಟ ತಿಂಡಿ ಯಾವಾಗ ನಮ್ಮ ಆರೋಗ್ಯಕ್ಕೆ ಹೋಗ್ಲಿಲ್ಲ, ಗಾಳಿ ತುಂಬಿ ಇನ್ನ ದಪ್ಪ ಆಗುತ್ತೆ ಜಾಸ್ತಿ. ನಾವು ಅಲ್ಲಿ ನಮ್ಮ ಕರುಳು ಯಾವಾಗ ಅನ್ನ ನಮ್ಮ ಕರುಳೊಳಗೆ ಹೋಗ್ಲಿಲ್ಲ, ಆಗ ಒಂದಕ್ಕೊಂದು ಸವಿತಾ ನಮಗೆ ಇನ್ನಷ್ಟು ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ. ಆದ್ರಿಂದ ಊಟ ತಿಂಡಿನ ಯಾರು ಬಿಡ್ಬೇಡಿ. ಅದ್ರ ಜೊತೆಗೆ ಓಬೆಕಾಪು, ಅಲೋವೆರಾ, ಲಿವೋಕಾಪ್ ತಗೊಳ್ಳೋದ್ರಿಂದ ಕೂಡ ನಮ್ಮ ಬಾಡಿ ಸಣ್ಣ ನಾವು ಮಾಡ್ಕೋಬಹುದು. ಕಾರ್ಡಿಯೋ ಕಾಪ್ ಇದು ತುಂಬಾ ಜನಕ್ಕೆ ನೋಡಿ, ಇವತ್ತಿದ್ ಮನುಷ್ಯ ನಾಳೆಗೆ ಬೇಡ, ಇವತ್ತಿದ್ ಮನುಷ್ಯ ಇನ್ನೊಂದು ಗಂಟೆಗೆ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಇದು ನಮ್ಮ ಕಡೆ ಎಲ್ಲ ಕೇಳ್ದಾಗ ನಮ್ಮ ಅಮ್ಮ ಹೇಳ್ತಿದ್ರು, ನಮಗೆ ಒಂದೊಂದು ಎಲೆಗಳದ್ದು ಪಜ್ಜಿ ಎಲ್ಲ ಮಾಡಿ ಕೊಡ್ತಾ ಇದ್ರು. ಇದೇನಂತ ಕೇಳುವಾಗ ಇದನ್ನ ತಗೊಂಡ್ರೆ ಎದೆ ನೋವು ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಹೇಳೋರು. ಚಿಂಚಿಗೆ ಕುಡಿ ಅಂತ ನಮ್ಮಲ್ಲಿ ಬರ್ತಾ ಇತ್ತು, ಒಂದಲ್ಗ ಸೊಪ್ಪು ಅಂತ ಬರ್ತಾ ಇತ್ತು, ಬೆಟ್ಟದ ನಲ್ಲಿಕಾಯಿ ಇರ್ಬೋದು, ಅಶ್ವಗಂಧ, ಲಕ್ಷ್ಮಣ ಫಲ, ರಾಮಫಲ, ಇದನ್ನೆಲ್ಲ ನಮ್ಗೆ ಹಾಕಿ ಮಾಡಿರುವಂತ ಈ ಪ್ರಾಡಕ್ಟ್. ಇದನ್ನ ತಗೊಳ್ಳೋದ್ರಿಂದ ಎಂತ ಹಾರ್ಟ್ ಪ್ರಾಬ್ಲಮ್ ಚಾನ್ಸ್ ಇದ್ರು ಕೂಡ ಅದನ್ನ ಅವಾಯ್ಡ್ ಮಾಡುತ್ತೆ. ಹಾಗೆ ನಮ್ಗೆ ತುಂಬಾ ಜನ ಚಿಕ್ಕವರು ಒಂದು ಮೊನ್ನೆ ಈಗ ಸ್ವಲ್ಪ ಟೈಮಲ್ಲಿ ನಾ ಕೇಳಿದ್ದುಂಟು, ಸ್ಕೂಲಿಗೆ ಹೋಗ್ತಾ ಇದ್ದಿದ್ದಂತ ಹುಡ್ಗ 8ನೇ ಕ್ಲಾಸಿನ ಹುಡ್ಗನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಯ್ತು ಅಂತ ಹೇಳಿ. ಮೊನ್ನೆ ನನ್ ಮಗ ಹೇಳ್ತಾ ಇದ್ದ, ಅವ್ನ RBL ಇದ್ದಾನೆ, ಅಲ್ಲಿ ಒಂದು ಹುಡ್ಗನ್ಗೆ ಹಾರ್ಟ್ ಅಟ್ಯಾಕ್ ಆಯ್ತಮ್ಮಿ, ನಮ್ಮ ಜೊತೆಲೆ ಇದ್ದಿದ್ದು ಅಂತ. ಅದನ್ನೆಲ್ಲ ಕೇಳುವಾಗ ಮಕ್ಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ. ಹಿಂದೆ ಎಲ್ಲ ದಪ್ಪ ಇದ್ರಪ್ಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅನ್ನೋರು, ಆದ್ರೆ ಇವಾಗ 7 ವರ್ಷದ ಹುಡುಗನ್ಗೂ 7ನೇ ಕ್ಲಾಸ್ ಹುಡುಗನ್ಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅಂತವರೆಲ್ಲ ಪ್ರತಿಯೊಬ್ಬ ಮನುಷ್ಯನೂ ಇದನ್ನ ತಗೊಳ್ಳಿ. ಕಾಯಿಲೆ ಬಂದ್ರೆ ತಗೊಳ್ಳುವಂತದ್ದಲ್ಲ. ಈಗ ಹಾಸ್ಪಿಟಲ್ ಹೋದ್ರೆ ಬರೀ ಯಾವ ಕಾಯಿಲೆ, ಆ ಕಾಯಿಲೆಗೆ ಮಾತ್ರ ಮೆಡಿಸಿನ್ ಕೊಟ್ಟು ಕಳಿಸ್ತಾರೆ. ಆದ್ರೆ ನಮ್ಮಲ್ಲಿರುವಂತ ಪ್ರಾಡಕ್ಟ್ ಕಾಯಿಲೆ ಬರ್ದೇ ಇರೋಗೆ ತಡೆಗಟ್ಟಕ್ಕೂ ಕೂಡ ಇರುವಂತ ಪ್ರಾಡಕ್ಟ್. ಆದ್ರಿಂದ ಪ್ರತಿಯೊಬ್ರು ಇದನ್ನ ತಗೊಳ್ಳೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗದೆ ಇರೋ ರೀತಿ ನಾವು ತಡೆಗಟ್ಬಹುದು. ಫೇವ್ರೇಟ್ ಕಬ್ ಇದು ಬಿಟ್ಟು ಜ್ವರ ಬರ್ತಾ ಇತ್ತು ಅಂತವರಿಗೆ ಕೊಡುವಂತದ್ದು. ಇನ್ನ ಪೈಲೋಕಾಪ್, ಈಗೆಲ್ಲ ತುಂಬಾ ಜನಕ್ಕೆ ಪೈಲ್ಸ್ ಇದೆ ಅಂತಾರೆ. ಪೈಲ್ಸ್, ಫಿಶರ್, ಫಿಸ್ತುಲ ಈ ತರ ಇದೆ. ಒಬ್ಬೊಬ್ರಿಗೆ ಗೆಂಡೆ ತರ ಇರುತ್ತೆ, ಒಬ್ಬೊಬ್ರಿಗೆ ಒಡ್ಕೊಳ್ಳುತ್ತೆ, ಸೀಳ್ ಬಿಟ್ಕೊಳ್ಳುತ್ತೆ, ಒಬ್ಬೊಬ್ರಿಗೆ ಮೊಳಕೆ ರೀತಿ ಬರುತ್ತೆ. ಇಂಥವ್ರೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಏನ್ ಹೇಳ್ತಾರೆ, ಡಾಕ್ಟರ್ ಹತ್ರ ಹೋಗ್ತಿವಿ. ಲೇಡೀಸ್ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಬೋದು, ಆದ್ರೆ ಜೆಂಟ್ಸ್ ಆರಾಮಲ್ಲಿ ಹೋಗ್ತಾರೆ. ಜೆಂಟ್ಸ್ ಡಾಕ್ಟರ್ ಹತ್ರ ಹೋಗಿ ಹೆಣ್ಮಕ್ಳು ತೋರ್ಸಕ್ ಆಗಲ್ಲ. ಇಂಥವ್ರೆಲ್ಲ ನಮ್ಮಲ್ಲಿ ಇರೋಂತ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ಅವರು ಹೊಟ್ಟೆಲಿ ಗೆಡ್ಡೆ ಇರ್ಲಿ, ಗುಳ್ಳೆ ಇರ್ಲಿ, ಏನೇ ಇದ್ರು ಸಮೇತ ಅದನ್ನ ಟಾಯ್ಲೆಟ್ ಅಲ್ಲಿ ಕರಗಿಸಿ ಹಾಕುವಂತ ಒಂದು ಪ್ರಾಡಕ್ಟ್ ಇದು. ಇದನ್ನ ಯಾರಿಗೆಲ್ಲ ಪೈಲ್ಸಿದೆ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಆಪರೇಷನ್ ಮಾಡಿಸ್ಕೊಳ್ದೆ ಇದನ್ನ ತಗೋಬಹುದು.
ಸ್ಟೋನ್ ಕಾಪು ಇವತ್ತು ನಾನು ಈ ಕಂಪನಿಗೆ ಬಂದಿದ್ದೆ ಇದೊಂದು ಪ್ರಾಡಕ್ಟ್ ಗೋಸ್ಕರ. ಅವತ್ತಿನ ದಿನಗಳಲ್ಲಿ ನಾನು ಸತ್ತು ಬದುಕಿದ್ದು ಉಂಟು. ಎಷ್ಟೋ ಸಲ ಹಾಸ್ಪಿಟ್ಲಿಗೆ ಹೋಗಿ ಆಪರೇಷನ್ಗೆ ಅಂತ ಹೋದಳು. ನನಗೆ ಯಾರೋ ಪುಣ್ಯಾತಮರು ಅಂತಾನೆ ಹೇಳ್ಬೋದು, ಕರ್ಕೊಂಡ್ಬಂದು ಈ ಕಂಪ್ನಿನ ಪರಿಚಯ ಮಾಡಿದ್ರು, ಪ್ರಾಡಕ್ಟ್ ನ ಕೊಡ್ಸಿದ್ರು. ಅವತ್ತು ಆ ಪ್ರಾಡಕ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ನಾನು ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಸ್ಟೋನ್ ಇದೆ, ನಾವು ತಿನ್ನುವಾಗ ಕಲ್ಲನ್ ಯಾರೂ ತಿನ್ನಲ್ಲ. ಇವತ್ತು ನನ್ ಮನೇಲಿ ನನ್ಗೆ ಸ್ಟೋನ್ ಇರುವಾಗ ನನ್ ಮನೇಲಿ ಹೇಳೋರು, ನಮ್ ಮನೇಲಿ ನಮ್ಮ ಅಕ್ಕನ ಹೊಟ್ಟೆಲಿ ಕಲ್ಲಿದೆ, ಅದ್ರಲ್ಲೇ ನಾವ್ ಜಲ್ಲಿ ತಗೊಂಡು ಮನೆ ಕಟ್ಟೋದು ಅಂತೆಲ್ಲ ಹೇಳೋರು ಅಂತ ಹೇಳ್ತಾ ಇರ್ತಿದ ನನ್ ತಮ್ಮ. ಆದ್ರೆ ಇವಾಗ ಹೇಳಲ್ಲ, ಯಾಕಂದ್ರೆ ಇವಾಗ ನಾನ್ ನಾರ್ಮಲ್ ಆಗಿದ್ದೀನಿ, ಅದರಿಂದ ಹೇಳಲ್ಲ. ಪ್ರತಿಯೊಬ್ರು ಒಂದು ಸಣ್ಣ ಕಲ್ಲು ಬಾಯೊಳಗೋದ್ರು ನಾವು ತೆಗ್ದಾಕ್ಬಿಟ್ಟು ತಿಂತೀವಿ. ಏನೇ ಒಂದು ತುತ್ತಿದ್ರು ಕೂಡ ಅದನ್ನ ಹೊರಗಡೆ ಹೋಗಿತೀವಿ. ಆದ್ರೂ ನಮ್ಮ ಹೊಟ್ಟೆ ಒಳಗೆ ಕಲ್ಲು ಹೇಗ್ ಬರುತ್ತೆ ಅಲ್ವಾ? ನಾವ್ ತಿನ್ನೋಂತ ಆಹಾರ. ಪ್ರತಿಯೊಬ್ಬ ಮನುಷ್ಯನು ನೀರನ್ನ ಹೆಚ್ಚಾಗಿ ಕುಡಿಯೋದ್ರಿಂದ ಹಲವಾರು ಕಾಯಿಲೆಗಳೇ ಬರಲ್ಲ ನಮ್ಗೆ. ಹಾರ್ಟ್ಗಿರ್ಬೋದು, ಲಿವರ್ಗಿರ್ಬೋದು, ಕಿಡ್ನಿಗಿರ್ಬೋದು, ಪ್ರತಿಯೊಂದಕ್ಕೂ ನೀರು ಅತ್ಯವಶ್ಯಕತೆ ಇದೆ. ನಾವ್ ಎಷ್ಟು ಕೆಜಿ ಇದೀವಿ ಅಷ್ಟೇ ಕೆಜಿ ಮೇಲೆ ಲೀಟರ್ ನೀರು ನಾವು ಕುಡಿಲೇಬೇಕಾಗುತ್ತೆ. ಆದ್ರೆ ನೀರು ಕುಡಿಯಲ್ಲ. ಅದ್ರಲ್ಲಿ ನಾನೊಬ್ಳು ನೀರನ್ನೇ ಕುಡಿಯೋಲ್ಲ, ಅತೀ ಕಡಿಮೆ ನಾನು ನೀರ್ ಕುಡಿಯೋದು. ನಮಗೆ ಕಾಯಿಲೆಗಳು ಬಂದಾಗ್ಲೇ ನಾವು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗೋದು. ಅದ್ರಿಂದ ಪ್ರತಿಯೊಬ್ರು ಒಂದು ದಿನಕ್ಕೆ 3-4 ಲೀಟರ್ನಾದ್ರೂ ಕುಡಿಲೇಬೇಕು. ಆಗ ಕುಡ್ದಾಗ ನಮಗೆ ಕಿಡ್ನಿ ಸ್ಟೋನು ಆಗೋದಿಲ್ಲ. ಹಾಗೆ ನೋನಿ, ಇದು ಕೂಡ ನಾವು ಪ್ರತಿಯೊಂದು ಕಾಯಿಲೆಗೂ ಕೂಡ ನಾವು ಕೊಡುವಂತ ಪ್ರಾಡಕ್ಟ್ ಗೆ ಆಂಟಿಬಯೋಟಿಕ್ ಆಗಿ ಇದನ್ನ ಕೊಡ್ತೀವಿ. ಇದು ಕೂಡ ಒಳ್ಳೆ ರಿಸಲ್ಟ್ ಇರುವಂತ ಪ್ರಾಡಕ್ಟ್. ಲಿವರ್ ಕಾಪು, ಈಗೆಲ್ಲರಿಗೂ ಲಿವರ್ ಹಾಳಾಗ್ತಿದೆ ಅಂತ ಹೇಳಿ ನಮ್ಮಲ್ಲಿ ಹೇಳ್ತಾರೆ, ಕುಡುಕರಿಗೆ ಮಾತ್ರ ಲಿವರ್ ಹಾಳಾಗೋದು ಅಂತ. ಕುಡುಕರಿಗೆ ಲಿವರ್ ಹಾಳಾಗೋದಲ್ಲ, ಪ್ರತಿಯೊಬ್ಬ ಮನುಷ್ಯನ್ಗೂ ಹಾಳಾಗ್ತದೆ. ಕುಡ್ದವ್ರು ಚೆನ್ನಾಗಿರ್ತಾರೆ, ಯಾಕೆಂದ್ರೆ ಕುಡಿಯೋದ್ರ ಜೊತೆ ನೀರು ಚೆನ್ನಾಗ್ ಕುಡ್ದಿರ್ತಾರೆ ಕುಡುಕರು, ಅದಕ್ಕೆ ಅವರಿಗೆ ಬೇಗ ಕಾಯಿಲೆಗಳು ಬರಲ್ಲ. ಹಾಗಾಗಿ ಈಗ ಜಾಸ್ತಿ ಬರ್ತಾ ಇರೋದು ಹೆಣ್ಣು ಮಕ್ಳಿಗೆ ಲಿವರ್ ಹಾಳಾಗ್ತಿದೆ ಅಂತ ಹೇಳಿ. ನಾ ಕೇಳಿದ ಮಟ್ಟಿಗೆ ಲಿವರ್ ಹೆಣ್ಮಕ್ಳಿಗೆ ಆಗ್ತದೆ. ಯಾಕೆಂದ್ರೆ ಹೆಣ್ಮಕ್ಳು ಏನ್ ಮಾಡ್ತೀವಿ, ಮನೇಲಿ ಲೇಟ್ ನೈಟ್ ಆಗಿ ಊಟ ಮಾಡ್ತೀವಿ, ಎಲ್ಲರಿಗೂ ಬಡ್ಸಿ ಕೆಲ್ಸ ಆದ್ಮೇಲೆ ನಾವು ಊಟ ಮಾಡ್ತೀವಿ. ತಿಂದವರು ಒಂದ್ ಅರ್ಧ ಗಂಟೆನಾದ್ರೂ ಕೂಡ ವಾಕು ಮಾಡಲ್ಲ, ಏನಿಲ್ಲ, ಹೋಗಿ ಸುಸ್ತಾಯ್ತು ಅಂತ ಮಲಗ್ ಬಿಡ್ತೀವಿ. ಯಾಕೆಂದ್ರೆ ಎಲ್ಲರೂ ಕೆಲ್ಸ ಮಾಡ್ಕೊಂಡ್ ಬಂದಿರೋರು, ಅದರಿಂದ ಸುಸ್ತಾಯ್ತು ಅಂತ ಮಲಗ್ತೀವಿ. ಅದ್ರಿಂದ ಏನ್ ಮಾಡ್ಬೇಕು, ನಾವು ಊಟ ಮಾಡಿ ಊಟಕ್ಕೂ ಮಲ್ಗೋಕ್ಕೂ 2 ಅವರ್ ಆದ್ರೂನು ನಾವು ಇರ್ಬೇಕು. ಮಲ್ಗೋದ್ಕಿಂತ ಮುಂಚೆ ನಾವು ತಿಂದ ಮೇಲೆ ಒಂದು 10 ನಿಮಿಷ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆದ್ರೂನು, ಅಂದ್ರೆ ಒಂದು 100 ಹೆಜ್ಜೆನಾದ್ರೂ ನಾವು ಹಾಕಿ ಬಂದು ಮಲ್ಕೋಬೇಕಂತೆ. ಅದರಿಂದ ನಮ್ಮ ಲಿವರಿಗೆ ಏನು ಆಗಲ್ಲ. ಯಾಕೆ ನಾವು ತಿನ್ನೋದು ಆಹಾರ ಎಲ್ಲೋ ಕೂರ್ತದೆ, ಲಿವರ್ ಮೇಲೆ ಕೂರೋದ್ರಿಂದ ಲಿವರು ಬೇಗ ಹಾಳಾಗೋ ಚಾನ್ಸು ಇರುತ್ತೆ. ಥೈರಾಯ್ಡ್ ಈಗ ತುಂಬಾ ಜನಕ್ಕೆ ಅದೊಂದು ಥೈರಾಯ್ಡ್ ಬರುತ್ತೆ, ಹೈಪರ್ ಅಂತ ಹೇಳಿ. ಒಬ್ಬೊಬ್ರು ತುಂಬಾ ದಪ್ಪ ಆಗ್ತಾ ಇದಾರೆ, ಒಬ್ಬೊಬ್ರು ತೀರಾ ಸಣ್ಣ ಆಗ್ತಾ ಇದಾರೆ. ಅವರು ಕೂಡ ಲೈಫ್ ಲಾಂಗ್ ಬದುಕಿರೋವರೆಗೂ ಮಾತ್ರೆ ತಗೋಬೇಕು. ಅವ್ರಿಗೆ ಯಾವಾಗ ಥೈರಾಯ್ಡ್ ಬಂದಿದೆ ಅಂತ ಗೊತ್ತಾಯ್ತು, ಬದುಕಿರೋವರೆಗೂ ಕೂಡ ಅವರು ಅನ್ನ ಹೇಗ್ ತಿಂತಾರೋ ಹಾಗೆ ಮಾತ್ರೆ ಕೂಡ ಅವ್ರು ತಗೊಳ್ಳೇಬೇಕಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಥೈರಾಯ್ಡ್ ಬಂದ್ರೆ ಮಕ್ಳೇ ಆಗೋದಿಲ್ಲ. ಅದ್ರಿಂದ ಥೈರಾಯ್ಡ್ ಯಾರೆಲ್ಲ ಇದೆ ಅವರೆಲ್ಲ ಈ ಪ್ರಾಡಕ್ಟ್ ನ ತಗೊಳ್ಳೋದ್ರಿಂದ ಮಾತ್ರೆ ಸ್ಟಾಪ್ ಆಗುತ್ತೆ, ಅವ್ರ ಥೈರಾಯ್ಡ್ ಕೂಡ ನಾರ್ಮಲ್ ಆಗುತ್ತೆ. ಹಾಗೆ ನಮ್ಮಲ್ಲಿ ಹರ್ಬಲ್ ಬಾತ್ ಬಾರ್ ಇದೆ, ಹರ್ಬಲ್ ಗ್ಲಿಸರಿನ್ ಬಾತ್ ಇದೆ, ಹಾಗೆ ಪೇಸ್ಟ್. ನಾವು ಇದೊಂದು ಚಿಕ್ಕ ಪ್ರಾಡಕ್ಟ್ ಆದ್ರೆ ಎಷ್ಟೆಷ್ಟೋ ಕಾಯಿಲೆಗಳನ್ನ ವಾಸೆ ಮಾಡೋಂಥದ್ದು. ಈಗ ಮಾಮೂಲಿ ಎಲ್ಲರೂ ಪೇಸ್ಟ್ ತಗೊಳ್ತೀವಿ, ಬರೀ ಅಲ್ಲಿ ಮಾತ್ರ ಉಜ್ಜುತ್ತೀವಿ, ಅಲ್ಲಿ ಬೇರೆ ಯಾವಕ್ಕೂ ಯೂಸ್ ಆಗೋದೇ ಇಲ್ಲ. ಆದ್ರೆ ನಮ್ಮಲ್ಲಿರೋಂಥ ಪ್ರಾಡಕ್ಟ್ ಅದೊಂದು ಸಣ್ಣ ಪೇಸ್ಟ್ ಹಲವಾರು ಕಾಯಿಲೆಗಳು, 10-15 ಕಾಯಿಲೆಗಳನ್ನ ಕಡಿಮೆ ಮಾಡ್ತಿದೆ. ನಾವೀಗ ಹಿಮ್ಮಡಿ ಹೊಡೆದಿರೋದಕ್ಕೆ ಅದನ್ನ ಹಾಕ್ಬೋದು, ಬಂಗು ಬಂದಿದ್ರೆ ಹಾಕ್ಬೋದು, ಸುಟ್ಟ ಕಾಯಿಲೆಗಳಿಗೆ ಹಾಕ್ಬೋದು, ಮತ್ತೆ ತುರ್ಕಿ ಆಗ್ತಾ ಇರ್ತಾರೆ ಅಂತೋಗ್ ಹಾಕ್ಬೋದು. ಮತ್ತೆ ನನ್ನ ಅಕ್ಕ ತೋಟದಲ್ಲಿ ಕೆಲಸ ಮಾಡಿ ಬಂದಾಗ ಅವಳಿಗೆ ಏನೋ ಒಂದು ಹುಳ ಕಚ್ಚಿ ಒಳ್ಳೆ ಪೈತ ತರ ಈ ತರ ಆಗ್ಬಿಟ್ಟಿತ್ತು. ಅದಕ್ಕೂ ನಾನು ಈ ಪೇಸ್ಟ್ ಕೊಟ್ಟಿದ್ದೆ, ಅದ್ ಎಷ್ಟು ಚೆನ್ನಾಗಿ ಹೋಗಿದೆ ಅಂದ್ರೆ ಅವಳು ಅದ್ ಆದ್ಮೇಲೆ ಮತ್ತೆ ಪೇಸ್ಟ್ ನನ್ನ ಹತ್ರ ತರಿಸ್ಕೊಂಡಿದ್ದಾಳೆ. ಅಲ್ಲಿ ಇರುವೆಗಳು, ಹಣ್ಣು ಎಲ್ಲ ಕೀಳುವಾಗ ಇರುವೆಗಳು ಕಚ್ಚುತ್ತದೆ, ಬಾಣ ಇರ್ತದೆ ಕಚ್ಚುತ್ತದೆ. ಆ ಕಚ್ಚಿದಕ್ಕೆಲ್ಲ ಇದನ್ನ ಹಾಕೋದ್ರಿಂದ ವಾಸಿ ಆಗುತ್ತೆ. ಹಾಗೆ ಮೊನ್ನೆ ನನ್ಗೆ ಮನೆ ಹಿಂದ್ಗಡೆ ನಾನು ಹೋಗುವಾಗ ಈ ಚೇಳು ಬರುತ್ತಲ್ಲ, ಇಷ್ಟುದ್ದು ಚೇಳು, ಅದ್ರ ಮೇಲೆ ಕಾಲ್ ಮಾಡ್ಬಿಟ್ಟು, ನಾನು ಸ್ಲಿಪ್ಪರ್ ಹಾಕೊಂಡು ಜಾಸ್ತಿ ಓಡಾಡ್ತೀನಿ. ನೈಟ್ ನಾನು ಹೊರಗಡೆ ಎದ್ದಾಗ ನಾನ್ ನೋಡದೆ, ಕಾಲ್ನ ಅದ್ರ ಮೇಲೆ ಇಟ್ಟ ತಕ್ಷಣ ಅದ್ ಇಷ್ಟುದ್ದ ಇತ್ತು. ಅದ್ ಮಧ್ಯದಲ್ಲಿ ಕಾಲಿಟ್ಟ ತಕ್ಷಣ 2 ಕೊಂಡಿನ ಮೇಲೆ ಮಾಡಿ ಬೆರಳಿಗೆ ಕಚ್ಚಿ ಬಿಡ್ತು ಕಾಲು. ಅವತ್ ಇಡೀ ಉರಿ ಮಾಡೋ ದಿನ ನೋಡ್ತೀನಿ ಫುಲ್ ರೆಡ್ ತರ ಆಗೋಗ್ಬಿಟ್ಟಿತ್ತು. ಮತ್ತೆ ನನ್ನ ಅಮ್ಮನ್ ಕೇಳ್ದಾಗ, ಅಮ್ಮ ಇದ ಹಾಕು, ಇದ್ರ ಆಯ್ತಿತ್ತು ಅವಾಗ್ಲೇನೆ ಅಂತ. ಆಗ ನನ್ ತಲೆ ಓಡಿದ್ದು ಪೇಸ್ಟ್, ನೋಡೋಣ ಪೇಸ್ಟ್ ಅಂತ ಒಂದು 3 ದಿನ ಆ ಪೇಸ್ಟ್ನೇ ಹಾಕ್ತೆ, ಆ ರೆಡ್ ಹಾಕಿದೆಲ್ಲ ವಾಸಿ ಆಗ್ತಾ ಬಂತು. ಆತರ ಪ್ರತಿಯೊಂದು ಕಾಯಿಲೆಗೂ ಕೂಡ ನಮ್ಮಲ್ಲಿ ಇದೊಂದು ಪೇಸ್ಟ್ ನ ಚಿಕ್ಕ ಪುಟ್ಟದ್ ಏನೇ ಆಗ್ಲಿ, ಈಗ ಅಡ್ಗೆ ಮನೇಲಿ ಹೆಣ್ಮಕ್ಳು ತುಂಬಾ ಸುಟ್ಕೊಳ್ಳೋದು, ಆ ಎಣ್ಣೆ ಆಡಿಸ್ಕೊಳ್ಳೋದು ಏನಾದ್ರೂ ಮಾಡ್ತಾ ಇರ್ತೀವಿ, ಅಂತವ್ರೆಲ್ಲ ಪೇಸ್ಟ್ ನ ಹಚ್ಚೋದ್ರಿಂದ ಅದ್ರ ಗಾಯಗಳು ಸಮೇತ ಇಲ್ಲದಂಗೆ ವಾಸಿ ಆಗೋಗುತ್ತೆ. ನಮ್ಮ ಕಂಪನಿ ಬಂದು ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇವರು ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ. ಇವ್ರ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ. ಎಲ್ಲರ ಮನೆ ದೇವ್ರಾಗಿರ್ತಾರೆ. ಎಲ್ಲಾರ್ ದೇವ್ರ ಫೋಟೋ ಜೊತೆ ಇವ್ರನ್ನ ಕೂಡ
ಫೋಟೋ ಇಟ್ಟು ಎಷ್ಟೋ ಜನ ಪೂಜೆ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಇವ್ರನ್ನ ದೇವ್ರು ಅಂತಾನೆ ತಿಳ್ಕೊಂಡಿದೀನಿ. ನಿಜವಾಗ್ಲೂನು ತುಂಬಾ ಖುಷಿ ಆಗುತ್ತೆ ಇಂತ ಒಂದು ಆಪರ್ಚುನಿಟಿ ನಂಗೆ ಸಿಕ್ಕಿದ್ದು ಇವ್ರ ಇಂತ ಕಂಪನಿ ಓಪನ್ ಮಾಡಿರೋದ್ರಿಂದಾನೇ. ಹಾಗೂ ಎಷ್ಟೋ ಜನಕ್ಕೆ ಆರೋಗ್ಯ ಆದಾಯ ಕೊಡ್ತಾ ಇರುವಂತ ಏನ್ ಹೇಳೋದು ಇವ್ರಿಗೆ ಅಂತಾನೆ ಗೊತ್ತಿಲ್ಲ. ದೇವ್ರು ಅಂತ ಹೇಳಿದ್ರೆ ಬೇರೆ ಏನಿಲ್ಲ ಇವ್ರಿಗೆ, ನಾವು ದೇವ್ರಿಗೆ ಹೋಲಿಸ್ಬೋದು ವಿನಃ ಬೇರೆ ಏನಿಲ್ಲ. ಇವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಇದು ನಮ್ಮ ಕಂಪನಿಯ ಕಾರ್ಪೊರೇಟ್ ಆಫೀಸ್ ಡೆಲ್ಲಿಲಿ ಇರುವಂತದ್ದು. ಇದು ನಮ್ಮ ಕಂಪನಿ ಚಿಕ್ಕಮಂಗ್ಳೂರ್ನಲ್ಲಿ ಇರುವಂತದ್ದು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಹಾಗೆ ವೇರ್ ಹೌಸ್ ಕೂಡ ಜೊತೆಗೆ ಇದೆ. ಹಾಗೆ ಸ್ಕೂಲು, ಸಾವಿರಾರು ಮಕ್ಕಳು ಇದ್ರಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ. ಎಷ್ಟೋ ಬಡ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಅವರಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇರುವಂತ ಸ್ಕೂಲು. ಇದ್ರಲ್ಲಿ ಸಾವಿರಾರು ಮಕ್ಕಳು ಎಜುಕೇಶನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕಂಪನಿಲಿ ಕಂಪನಿಯ ಉದ್ಘಾಟನೆಗೆ ಸಿ.ಟಿ. ರವಿ ಅವರು ಕೂಡ ಬಂದಿದ್ರು. ಹಾಗೆ ನಮ್ಮ ಏನಪ್ಪಾ ಹೇಳೋದು, ನಮ್ಮ ವಿಷ್ಣುವರ್ಧನ್ ಅವರ ಅಳಿ ಅನಿರುದ್ಧ್ ಸರ್, ಇವರು ನಮ್ಮ ಕಂಪನಿಯ ಬ್ರಾಂಡ್ ಅಂಬಾಸಿಡರ್. ಅವತ್ತು ಹೋಗಿ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರನ್ನ ಕರೆದಾಗ ಅವರು ದಿಢೀರ್ ಅಂತ ಬರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಜನರಿಗೆಲ್ಲ ಫೇಮಸ್ ಆಗಿರೋನ್ ಗೊತ್ತಿರೋನು, ನಾಳೆ ಇದ್ರಿಂದ ಏನಾದ್ರೂ ತೊಂದ್ರೆ ಆದ್ರೆ ನನಗೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅವರು ನಮ್ಮ ಕಂಪನಿಯ ಪ್ರಾಡಕ್ಟ್ ನನ್ನ 3 ತಿಂಗಳು ತಗೊಂಡು ಯೂಸ್ ಮಾಡಿ ಅದು ಒಳ್ಳೆ ರಿಸಲ್ಟ್ ಬಂದ್ಮೇಲೆ ನಮ್ಮ ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಆದಂತವ್ರು. ಹಾಗೆ ಇದು ನಮ್ಮ ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್. ಪ್ರತಿಯೊಂದು ನಾವೀಗೊಂದು ಚಿಕ್ಕ ಪುಟ್ಟ ಅಂಗಡಿ ಇಡ್ತೀವಿ ಅಂದ್ರೆ ಅದಕ್ಕೆ ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಹಾಗಾಗಿ ಈಗ ದೊಡ್ಡ ಒಂದು ಕಂಪನಿನ ಸ್ಥಾಪನೆ ಮಾಡಿರುವಾಗ ಇದು ಪ್ರತಿಯೊಂದು ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮಲ್ಲಿ ಇದೆ. ಇದು ನಮ್ಮ ಕಂಪನಿಯ ಪ್ರಾಡಕ್ಟ್. ನಾವು ಕಂಪನಿಯ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಲ್ಲ, ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಪ್ರಾಡಕ್ಟ್ ಇದೆಯಲ್ಲ ಅದೆಲ್ಲದಕ್ಕೂ ಅಲ್ಲಾರ್ ಇರ್ಬೋದು, ಕೋಶರ್ ಇರ್ಬೋದು, ISO ಸರ್ಟಿಫಿಕೇಟ್, ಪ್ರತಿಯೊಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಆಯುಷ್ ಅನ್ನೋ ಸರ್ಟಿಫಿಕೇಟ್ ಕೂಡ ನಮ್ಮ ಕಂಪನಿಗೆ ಸಿಕ್ಕಿದೆ. ಈಗ ನೋಡಿ, ಹಿಂದೆ ಮನೇಲಿ ಹಿಂದೆ 1945ರಲ್ಲಿ 10 ಜನ 10 ರೂಪಾಯಿ ಇದ್ರೆ 12ರಿಂದ 15 ಜನ ಬದುಕ್ಬೋದಿತ್ತಂತೆ. ಆರಾಮಾಗಿ ಅವರು ಲೈಫ್ ನ ಸೆಟ್ಲ್ ಮಾಡ್ಬೋದಿತ್ತಂತೆ. ಅದೇ ಬರ್ತಾ ಬರ್ತಾ 1965ರಲ್ಲಿ ಅದೇ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯ್ತು. ಆಗ ಜನ ಕಡಿಮೆ ಆದ್ರು, 10ರಿಂದ ಬೇರೆ 12 ಜನ ಬಂತು. ಅದೇ 1985ರಲ್ಲಿ ಅದೇ 100 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಆಯ್ತು. ಆಗ ಬರೀ 8ರಿಂದ 10 ಜನ ಮನೇಲಿ ಬದುಕ್ಬೋದಾಯ್ತು. ಅದೇ 2005ರಲ್ಲಿ ಅದೇ 1000 ರೂಪಾಯಿ ಇದ್ದಿದ್ದು 10,000 ರೂಪಾಯಿ ಆಯ್ತು. ಆಗ ಜನ ಕಡಿಮೆ ಆಯ್ತಾ ಬಂದ್ರು, 6ರಿಂದ 8 ಜನ ಮಾತ್ರ ಬದುಕ್ಬೋಗಾಯ್ತು. ಅದೇ 2025 ಬಂದ್ವಾಗ 1 ಲಕ್ಷ ಇದ್ರು ಸಾಕಾಗ್ತಾನೆ ಇಲ್ಲ. ಲಕ್ಷ ಈಗ ಬೆಲೆನೇ ಇಲ್ಲ ಲಕ್ಷಕ್ಕೆ. ಲಕ್ಷ ಇದ್ರು ಕೂಡ 3ರಿಂದ 4 ಜನ ನಾವು ಮನೇಲಿ ಜೀವನ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಮನೇಲಿ ಮಕ್ಳಿದ್ದಾರೆ, ಫ್ಯಾಮಿಲಿ ಇದೆ, ಅವ್ರ ಎಜುಕೇಶನ್ ಇರ್ಬೋದು, ಮನೇಲಿ ತಿನ್ನೋದು ಪ್ರತಿಯೊಂದಕ್ಕೂ ನೋಡುವಾಗ ದುಡ್ಡನ್ನ ಲೆಕ್ಕ ಹಾಕಿ ನೋಡಿ ಸಾಕಾಗುತ್ತಾ ಅಂತ ಹೇಳಿ ಖಂಡಿತ ಸಾಕಾಗ್ತಾ ಇಲ್ಲ. ಹಾಗೆ ನಮ್ಮ ಕಂಪನಿಲಿ ಪ್ರಾಡಕ್ಟ್ ಇದೆ. ಅದ್ರಲ್ಲಿ ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್ ಅಂತಿದೆ. ಏನು ಅಂತಂದ್ರೆ, ಮೊದಲು ನಾವು ಪ್ರಾಡಕ್ಟ್ ನ ತಗೊಂಡು ನಾವು ಯೂಸ್ ಮಾಡೋಣ, ನಮಗೆ ಒಳ್ಳೆ ರಿಸಲ್ಟ್ ಬಂತ ನಾವು 4 ಜನಕ್ಕೆ ಹೇಳ್ಬೋದು. ಈಗ ನಮಗೆ ತಗೊಂಡು ನಾವು ರಿಸಲ್ಟ್ ಬಂದಕ್ಕೆ ತಾನೇ ಇನ್ನೊಬ್ರಿಗೆ ನಾವು ಶೇರ್ ಮಾಡಕ್ ಆಗೋದು. ಹಾಗೆ ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್ ಅಂಡ್ ಶೇರ್ ವಿತ್ ದ ಪೀಪಲ್. ಹಾಗೆ ನಾವು ಈ ಕಂಪನಿ ಒಳಗೆ ಹೇಗೆಲ್ಲ ಬರ್ಬೋದು ಅಂದ್ರೆ, ನಾವು 26 SPಲೂ ಬರ್ಬೋದು, ಹಾಗೆ 53 SPಲೂ ಬರ್ಬೋದು, ಹಾಗೆ 100 SPಲೂ ಬರ್ಬೋದು. ಏನಪ್ಪಾ ಇದ್ರಲ್ಲಿ ಲಾಭ ಇದೆ ಅಂದ್ರೆ, 100 SPಲಿ ಬಂದಾಗ ನಾವು 1ರಿಂದ 2 ಲಕ್ಷದವರೆಗೂ ವಾರದಲ್ಲಿ ಇನ್ಕಮ್ ನ ಮಾಡ್ಬೋದು. ಅದೇ 53 SPಲಿ ಬಂದಾಗ 1 ಲಕ್ಷ ವಾರದಲ್ಲಿ ಇನ್ಕಮ್ ನ ತಗೋಬಹುದು. ಅದೇ 26 SPಲಿ ಬಂದಾಗ 50,000ನ ನಾವು ತಗೋಬಹುದು. ಇದು ನಾನ್ ಹೇಗ್ ಬಂದೆ ಈ ಕಂಪ್ನಿಗೆ, ನಾನ್ ಯಾಕೆ ಬಂದೆ, ನಾನ್ ಇನ್ನೊಬ್ರ ಬಗ್ಗೆ ಹೇಳಲ್ಲ, ನಾನ್ ನನ್ ಲೈಫ್ದೇ ಹೇಳ್ತೀನಿ. ನನ್ಗೆ ಏನ್ ಪ್ರಾಬ್ಲಮ್ ಇತ್ತು, ನಾನ್ ಯಾಕೆ ಬಂದೆ ಅನ್ನೋದ್ರ ಬಗ್ಗೆ ನಾನೇ ನಂದನ್ನೇ ಹೇಳ್ತೀನಿ. ನನಗೆ ಕಿಡ್ನಿ ಸ್ಟೋನ್ ಇತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದೆ. ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು, ಅಡ್ಮಿಟ್ ಕೂಡ ಆಗಿದ್ದೆ. ಆಗ ನನಗೆ ಯಾರೋ ಪುಣ್ಯಾತ್ಮರು ಹೇಳಿದ್ರು, ಮೇಡಮ್ ನೀವು ಹಾಸ್ಪಿಟ್ಲಿಗೆ ಹೋಗಿ ಆಪರೇಷನ್ ಏನ್ ಮಾಡಿಸ್ಕೊಳ್ಳೋದು ಬೇಡ, ನಿಮ್ಗೆ ಆಪರೇಷನ್ ಇಲ್ದೇನೆ ನಮ್ಮಲ್ಲಿ ಒಂದು ಮೆಡಿಷನ್ ಇದೆ, ಅದನ್ನ ತಗೊಳ್ಳಿ ಕ್ಲಿಯರ್ ಆಗುತ್ತೆ ಅಂತ. ನನಗೂ ಆಪರೇಷನ್ ಅಂದ್ರೆ ಸ್ವಲ್ಪ ಭಯ ಇದ್ದ ಕಾರಣ ನಾನೇನ್ ಮಾಡ್ದೆ, ಸರಿ ಆಯ್ತು ಪ್ರಾಡಕ್ಟ್ ಕೊಡಿ ಅಂತ ಹೇಳಿದೆ. ಪ್ರಾಡಕ್ಟ್ ನಾನ್ ತಗೊಂಡೆ. ನನ್ನಲ್ಲಿ ಪ್ರಾಡಕ್ಟ್ ತಗೊಳ್ವಾಗ್ಲೂ ಕೂಡ ನಿಜವಾಗಿ ಹೇಳ್ತೀನಿ, ಅವಾಗ ನನ್ನ ಹತ್ರನು ಕೂಡ ದುಡ್ಡು ಇರ್ಲಿಲ್ಲ. ನಾನ್ ಏನ್ ಮಾಡ್ದೆ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಒಂದು ರಿಂಗ್ ಇತ್ತು ಅಂದ್ರೆ ಈಗ್ಲೂ ನನ್ನ ಕೈಯಲ್ಲಿ ಇದೆ, ನಾನು ಅದನ್ನ ಬಿಡಿಸ್ಕೊಂಡ್ ಹಾಕೊಂಡಿದೀನಿ. ನನ್ನ ಹಸ್ಬೆಂಡ್ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಹಾಕಿದಂತ ರಿಂಗ್ ಇದನ್ನ ನಾನು ತಗೊಂಡೋಗಿ ಅಡವಿಟ್ಟು ನಾನ್ ತಗೊಬಂದು ಪ್ರಾಡಕ್ಟ್ ನ ತಗೊಂಡಿದ್ದು.
ತಕೊಂಡು ನಾನು ಒಂದು ತಿಂಗಳು ಕುಡ್ದೆ, ನನಗೆ ಏನೋ ಚೇಂಜಸ್ ಕಾಣ್ತು. ನನ್ನಲ್ಲಿ 12 ml ಇದ್ದಂತ ಸ್ಟೋನು ಏನೋ ಚೇಂಜಸ್ ಕಾಣ್ತು. ಹೊಟ್ಟೆ ನೋವು ಸ್ವಲ್ಪ ಕಮ್ಮಿ ಆಯ್ತು, ಅವಾಗವಾಗ ಹೊಟ್ಟೆ ನೋವು ಬರೋದು ನನ್ಗೆ. ಅದೆಲ್ಲ ಒಂದ್ ತಿಂಗಳಲ್ಲಿ ಎಷ್ಟೋ ಕಮ್ಮಿ ಆದಂಗ್ ಕಾಣ್ತು. ಒಂದು ತಿಂಗಳು ನಾನ್ ಪ್ರಾಡಕ್ಟ್ ಫುಲ್ ತಗೊಂಡೆ. ಆಮೇಲೆ ನಾನೇನ್ ಮಾಡ್ದೆ, ಹೋಗೊಂದ್ಸಲ ಸ್ಕ್ಯಾನ್ ಮಾಡಿಸ್ದೆ. ಅವ್ರು ಹೇಳಿದ್ರು, ಒಂದ್ ತಿಂಗಳು ತಗೊಂಡ್ ನೋಡಿ, ನಿಮಗಿದೆ ಏನು ಯೂಸ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಅಂದಿದ್ರು. ಆಗ ನಾನೇನ್ ಮಾಡಿದೆ, ಸರಿ ಒಂದ್ ತಿಂಗಳು ತಗೊಂಡಾದ್ಮೇಲೆ ನಂಗೆ ಮನ್ಸೇ ಸಮಾಧಾನ ಆಗಿಲ್ಲ. ರಿಂಗ್ ಬೇರೆ ಅಡ್ಬಿಟ್ಬಿಟ್ಟಿದೀನಿ. ನಮ್ಮ ಅಮ್ಮ ಬೇರೆ ಬಂದ್ ಚೆನ್ನಾಗ್ ಬೈದಾಕಿದ್ರು ನನ್ಗೆ. ಅದೊಂದು ಕೈಯಲ್ಲಿ ಚಿನ್ನ ಅಂತ, ಅದನ್ನು ನೀಡ್ಬಿಟ್ಟಿಯ ನೀನು ಅಂತ ಹೇಳಿ ಸರಿ ಬೈದಿದ್ರು. ಆಮೇಲೆ ಹೆಂಗಾರ ಹೋಗ್ಲಿ ಬಿಡು, ನಿನ್ನ ಆರೋಗ್ಯಕ್ಕಿಂತ ದೊಡ್ಡದಲ್ಲ, ಹೋಗ್ಲಿ ಬಿಡು ಅಂತ ಸಮಾಧಾನನೂ ಮಾಡಿದ್ರು. ಹಾಗೆ ಸರಿ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಒಂದು ತಿಂಗ್ಳು ಬಿಟ್ಟು ಮನ್ಸು ಸಮಾಧಾನನೇ ಆಗಿಲ್ಲ. ನಾನು ಹೋದೆ ಹಾಸ್ಪಿಟ್ಲಿಗೆ, ಮತ್ತೆ ಹೋಗಿ ಸ್ಕ್ಯಾನ್ ಮಾಡಿಸ್ದೆ. ಅವತ್ತು 12 ml ಇದ್ದಿದ್ದಂಥದ್ದು 7ರಲ್ಲಿ ಬಂದಿತ್ತು. 7 ಇತ್ತು ಅವಾಗ ನನಗೆ. ಅವಾಗ ನನಗೆ ಕನ್ಫರ್ಮ್ ಆಯ್ತು, ಪಕ್ಕ ಇದನ್ನ ನಾನು ತಗೊಂಡ್ರೆ ನಂಗೆ ರಿಸಲ್ಟ್ ಬರುತ್ತೆ ಅಂತ ನಾನ್ ಮೇಡಮ್ ಹತ್ರ ಎಲ್ಲ ಹೇಳ್ದೆ. ಆಗ ಅವ್ರು ಹೇಳಿದ್ರು, ಇಲ್ಲ ಇದನ್ನ 3 ತಿಂಗಳು ನೀವು ಕಂಟಿನ್ಯೂ ಮಾಡಿ, ನಿಮ್ಗೆ ರಿಸಲ್ಟ್ ಪಕ್ಕ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ನನಗೆ ಆಗ ಒಬ್ರ ಜೊತೆ ಮಾತಾಡಿ ಗೊತ್ತಿಲ್ಲ, ಈ ರಿಂಗ್ ನಾನು ವಾಪಸ್ ತಗೋಬೇಕು. ಆಮೇಲೆ ನನ್ಗೆ ಇದು ಏನು ಎಂತ ಅನ್ನೋದು ನನಗೆ ವೀಸ್ಟರ್ ಗಂಧ ಗಾಳಿನೇ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಹುಷಾರಾಗ್ಬೇಕು ಅನ್ನೋ ಪ್ರಾಡಕ್ಟ್ ತಗೊಂಡೆ. ಈಗ ನಾನು ರಿಂಗ್ ನ ಬಿಡಿಸ್ಕೋಬೇಕಲ್ಲ, ಏನ್ ಮಾಡೋದು ಅಂತ ಕೇಳ್ದೆ. ಆಗ ಅವ್ರು ಹೇಳಿದ್ರು, ವಾರದಲ್ಲಿ ಒಂದಿನ BOP ನಡೀತದೆ, ಆ BOPಗೆ ನಿನಗ್ ಎಷ್ಟು ಜನ ಗೊತ್ತಿದ್ದಾರೆ ಅವ್ರನ್ನ ನೀನ್ ಕರ್ಕೊ ಬಂದ್ ಕೂರ್ಸು ಅಂದ್ರು. ನಾನೇನ್ ಮಾಡ್ದೆ, ನಾನ್ ಪ್ರಾಡಕ್ಟ್ ನ ಯಾವಾಗ ಹಾಲಲ್ಲೇ ಮಡಗ್ದೆ. ನನ್ ಫ್ರೆಂಡ್ಸ್ ಎಲ್ಲ ಬರೋರಲ್ಲ ಮನೆಗೆ, ಅವ್ರು ಬಂದಾಗ ಕಾಣ್ತಾ ಇರ್ತಿತ್ತು. ಅದೇನು ಅಂತ ಕೇಳ್ದವ್ರು ಎಲ್ಲಾರುನು. ಆಗ ನಾನ್ ಹೇಳ್ದೆ, ಈ ತರ ನನ್ಗೆ ಸ್ಟೋನ್ ಆಗಿತ್ತು, ನಾನು ಅದನ್ನ ತಗೊಂಡ್ಮೇಲೆ ನನಗ್ ರಿಸಲ್ಟ್ ಬಂದಿದೆ ಅಂತ ಹೇಳ್ದೆ. ಆಗ ಅವ್ರ ಮನೇಲೂ ಏನು, ಅವ್ರ ಅತ್ತೆಗ್ ಹುಷಾರಿಲ್ಲ, ಮಂಡಿ ನೋವು, ಮಾವಂಗ್ ಹುಷಾರಿಲ್ಲ, ಗಂಡನ್ ಪೈಲ್ಸು, ಈ ತರ ಹೆಣ್ಮಕ್ಳು ಮನೇಲಿ ಕೂತು ಹೆಣ್ಮಕ್ಳು ಗೊತ್ತಲ್ಲ, ಮನೇಲಿ ಕಾಯಿಲೆಗಳಿತ್ತು. ಆಗ ನಾನ್ ಏನ್ ಮಾಡ್ದೆ, ನನ್ಗೆ ಇದ್ರ ಹೇಗ್ ಅವ್ರ ಹತ್ರ ಮಾತಾಡ್ಬೇಕು, ಹೆಲ್ತ್ ಪ್ರಾಡಕ್ಟ್ ಬಿಸ್ನೆಸ್ ಹೇಗ್ ಬಂದ್ ನಂಗೆ ಗೊತ್ತಿಲ್ಲ, ಮಾತಾಡಿಯಕ್ಕೆ ಗೊತ್ತಿಲ್ಲ ನನಗೆ. ನನ್ನ ಮೇಡಮ್ ಅದ್ ಹೇಳ್ದಾಗ, ನೀನ್ ಕರ್ಕ ಬಂದ್ ಕೂರ್ಸು, ಅವ್ರನ್ನ ಜಾಯಿನ್ ಮಾಡ್ಸೋ ಜವಾಬ್ದಾರಿ ನಂದು ಅಂದ್ರು. ಪಿರಿಯಾಪಟ್ಟಣದಲ್ಲಿ ನಮಗೆ ವಾರ BOP ನಡೀತಾ ಇತ್ತು. ಆಗ ಏನ್ ಮಾಡ್ದೆ, ನಾನ್ ನನ್ನ ಫ್ರೆಂಡ್ಸ್ನೆಲ್ಲ 3 ಜನ ಫ್ರೆಂಡ್ಸ್ನ ನಾನು ಕರ್ಕೊಂಡೋಗಿ ಅವತ್ತಲ್ಲಿ ಕೂರಿಸ್ದೆ. ಕೂರ್ಸಿದ್ದೇನಾಯ್ತು, ಅವ್ರು 3 ಜನಕ್ಕೆ ಅವ್ರ ಮನೇಲೂ ಫ್ಯಾಮಿಲಿಲಿ ಕಾಯಿಲೆಗಳಿದ್ದರಿಂದ ಅವರು 3 ಜನ ಕೂಡ ನಮಿಗೂ ಈ ಪ್ರಾಡಕ್ಟ್ ನ ಬೇಕು, ನಾವು ಕೂಡ ಜಾಯಿನ್ ಆಯ್ತೀವಿ ಅಂತ ಹೇಳಿ ಅವ್ರು 3 ಜನ ಮೇಡಮ್ ಮಾತನ್ನ ಕೇಳಿ, ಅವ್ರ ಸ್ಪೀಚ್ ನ ಕೇಳಿ ಅವ್ರು ಜಾಯಿನ್ ಆದ್ರು. ಆ ಜಾಯಿನ್ ಆಗಿದ್ದಕ್ಕೆ ನನಗೆ 2,500 ಅಮೌಂಟ್ ಬಂತು. ನಾನ್ ಫಸ್ಟ್ ರ್ಯಾಂಕ್ ಆದೆ. ನನಗೆ ಇಲ್ಲದೇ ಖುಷಿ ಆಯ್ತು. ನಾನ್ ಏನು ಮಾಡಿಲ್ಲ, ನನಗೆ ಅಮೌಂಟ್ ಬಂತಲ್ಲ ಅಂತ ಖುಷಿಯಿಂದ ಎಲ್ಲರ ಹತ್ರ ಹೇಳ್ಕೊಂಡೆ. ಮೇಡಮ್ಗೆ ಹೇಳ್ದೆ, ಮೇಡಮ್ ನಂಗೆ ದುಡ್ಡು ಬಂದಿದೆ, ಮೇಡಮ್ ನಂಗೆ ದುಡ್ಡು ಬಂದಿದೆ ಅಂತ. ಆಗ ಅವ್ರು ಹೇಳಿದ್ರು, ನೀನ್ ಒಡವೆ ಇಟ್ಟಿದೀನಿ ಅಂತ ಹೇಳಿದೆಯಲ್ಲ, ಆ ಒಡವೆನ ನೀನ್ ಬಿಡಿಸ್ಕೋಬೇಕು ಅಂದ್ರೆ ನೀನ್ ಇದೇ ತರ ನೀನು ವಾರ BOPಗೆ ಯಾವತ್ತು ನಿನ್ ಜನಗಳನ್ನ ಒಂದಕ್ಕಿಂತ ಜಾಸ್ತಿ ತಂದು ಕೂರಿಸ್ತಾ ಇರ್ತೀಯೋ ಅವತ್ತು ನಿನ್ನ ಒಡವೆಗಳು ನಿನಗೆ ವಾಪಸ್ ಬರುತ್ತೆ ಅಂತ ಹೇಳಿದ್ರು. ನಾನು ಅವತ್ತಿಂದ ಅದೇ ಕೆಲ್ಸ ಮಾಡ್ದೆ. ಮತ್ತೆ ಮುಂದಿನ ವಾರಕ್ಕೆ ಅವ್ರು ಯಾರು ಬಂದಿದ್ರು ಅದೇ 3 ಜನನಿಂದ ಇನ್ನೂ 3 ಜನನ ನಾನು ಕರ್ಕೊಂಡೋಗಿ ಕೂರಿಸಿ ಫಸ್ಟ್ ರ್ಯಾಂಕ್ ಇದ್ದಿದ್ ನಾನು ಸೆಕೆಂಡ್ ರ್ಯಾಂಕ್ ಆಯ್ತು. ಸೆಕೆಂಡ್ ರ್ಯಾಂಕ್ಗೆ ನಂಗೆ 7,500 ಬಂತು. 7,500ದಿಂದ 7,500 ಆಗಲ್ಲಲ್ಲ, ನಾನ್ ಮಡಗಿರೋದೇ 15,000 ರೂಪಾಯಿಗೆ ಚಿನ್ನ ಬಿಡಿಸ್ಕೋಬೇಕಲ್ಲ. ಆಮೇಲೆ ಮತ್ತೆ ಅದೇ ಕೆಲ್ಸ ಮಾಡ್ದೆ. ಅವಾಗ್ಲೂ ನನ್ಗೆ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿಲ್ದಿರೋ ಕಾರಣ ನಾನು ಕರ್ಕೊಂಡೋಗಿ BOPಗೆ ಕೂರ್ಸಿ ನಾನ್ 3ನೇ ರ್ಯಾಂಕ್ ವರ್ಗುನು 4ನೇ ರ್ಯಾಂಕ್ ವರ್ಗುನು ನಾನು ಅವ್ರು ಮಾತಾಡೋದು ಹೇಗ್ ಮಾತಾಡ್ತಾರೆ ಅಂತ ನಾನು ನೋಡ್ಕೊಂಡು ಕರ್ಕೊಂಡೋಗಿ ಕೂರ್ಸಿ ಆಮೇಲೆ ನಾನು ಒಬ್ರಿಗೆ ಪ್ರಾಡಕ್ಟ್ ನ ಹೇಳಕ್ಕೆ ಶುರು ಮಾಡ್ದೆ. ಹಾಗೆ 3ನೇ ರ್ಯಾಂಕಿಂದ 4ನೇ ರ್ಯಾಂಕಿಗೆ ಬಂದೆ. 32,000 ಬಂತು. ನಂಗೆ 15,000 ಮಾತ್ರ ಸಾಕಿತ್ತು. ನಂಗೆ 15,500 ನನ್ ಚಿನ್ನ ಬಿಡಿಸ್ಕೊಳಕ್ಕೆ. ಹೋಗ್ ನನ್ನ ರಿಂಗ್ನು ಬಿಡಿಸ್ಕೊಂಡೆ. ಅದ್ರ ಜೊತೆಗೆ ನಾನ್ 4ನೇ ರ್ಯಾಂಕ್ ಕಂಪ್ಲೀಟ್ ಆದೆ. 5ನೇ ರ್ಯಾಂಕ್ ಬಂದೆ. 5ನೇ ರ್ಯಾಂಕ್ ಬಂದಾಗ ನನ್ನ ಅಮೌಂಟ್ ಎಷ್ಟಾಯ್ತು ಅಂತ ಹೇಳಿದ್ರೆ 54,000 ಆಯ್ತು. ತುಂಬಾನೇ ಖುಷಿ ಆಯ್ತು. ಆಗ ನಾನ್ ಮನೆಗೆ ಫಸ್ಟ್ ತಗೊಂಡಿದ್ದು, ನಾನ್ ಮಿಕ್ಸಿ ಇರ್ಲಿಲ್ಲ ನನ್ ಮನೆಗೆ, ಕಲ್ಲಲ್ಲಿ ನಾನ್ ಖಾರ ರುಬ್ತಾ ಇದ್ದೆ. ಮಿಕ್ಸಿ ತಗೊಂಡೆ. ಅದ್ರ ಜೊತೆ ಐರನ್ ಬಾಕ್ಸ್ ಇರ್ಲಿಲ್ಲ, ಐರನ್ ಬಾಕ್ಸ್ ತಗೊಂಡೆ. ಈ ತರ ಚಿಕ್ಕ ಪುಟ್ಟಷ್ಟು ವಸ್ತುಗಳನ್ನ ನಾನ್ ಮನೆಗೆ ತಗೊಂಡೆ. ನಾನು 5ನೇ ರ್ಯಾಂಕ್ ಬರೋತ್ತಿಗೆ ನನ್ಗೆ ಸುಮಾರು ವಸ್ತುಗಳು ನಾನು ಚಿಕ್ಕದೇನೆ, ದೊಡ್ಡದು ನಾನ್ ತಗೊಳ್ಳಿಲ್ಲ. ನಾನು ಒಡವೆನೂ ವಾಪಸ್ ಬಂತು. ಅದ್ರ ಜೊತೆಗೆ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ, ಕುಕ್ಕರ್ಗಳು ತಗೊಂಡೆ 2-3. ಅದನ್ನ ಇವತ್ತು ನಾನು ನೋಡುವಾಗ ಎಷ್ಟೋ ವಸ್ತುಗಳು ನನ್ನ ಮನೇಲಿ ಇರುವಂತ ವಸ್ತುಗಳು ನನ್ನ V-Star Plus ಇಂದಾನೆ ಬಂದಿರುವಂತ ವಸ್ತುಗಳ. 5ನೇ ರ್ಯಾಂಕ್ ನಾನು ಇದೇ ರೀತಿ ಜಂಪ್ ಮಾಡ್ಕೊಂಡೆ. ಯಾವತ್ತೂ ನಾವು BOPನ ಬಿಡಬಾರ್ದು. ಬಿಟ್ಟಾಗ ನಾವು ನಿಜವಾಗ್ಲೂ ಕೆಟ್ಟ. ನಾವು ಬದುಕ್ಬೇಕು ಅಂತ ನಾವ್ ಯಾವತ್ತೂ ಅದ್ರೊಳಗ್ ಕಾಲಿಡ್ತೀವೋ ಫಸ್ಟ್ ಮಾಡ್ಬೇಕಾಗಿರೋದನ್ನೇ BOP. ನಾವು BOPಗೆ ನಮಗ್ ಗೊತ್ತಿರಲಿಲ್ಲ. ಆಗ ಏನ್ ಹೇಳ್ಬೇಕು ಮಾತಾಡ್ಬೇಕು ಜನಗಳಿಗೆ ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ನಮಗ್ ಗೊತ್ತಾಗೋದು ಒಂದೇ ಆಗ BOPಲಿ ಎಲ್ಲಾ ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ಬಂದಿರ್ತಾರೆ. ಅವ್ರ ಮುಂದೆ ನಾವು ತಗೊಂಡು ಕೂರಿಸಿದಾಗ ರ್ಯಾಂಕ್ ತನ್ನಷ್ಟಕ್ಕೆ ಹೋಗುತ್ತೆ. ಹಾಗಾಗಿ ನಾನು BOPಗೆ ಕೂರಿಸಿ ನನ್ನ ರ್ಯಾಂಕ್ ನಾನು ಜಂಪ್ ಮಾಡ್ಕೊಂಡ್ ಬಂದೆ. ಹಾಗೆ 5ನೇ ರ್ಯಾಂಕ್ ನಾನು ಕಂಪ್ಲೀಟ್ ಮಾಡ್ಕೊಂಡೆ. ಫಸ್ಟ್ನೇ ರ್ಯಾಂಕ್ಗೆ ಬೋನಸ್ ಇನ್ಸೆಂಟಿವ್ ಬಂದು 1,000 ರೂಪಾಯಿ ಬಂತು. ಬೋನಸ್ ಬಂದು 1,500 ಬಂತು. ಟೋಟಲ್ ನನ್ಗೆ 2,500 ಇನ್ಕಮ್ ಆಯ್ತು.
ಬರುವಾಗ ಇನ್ಸೆಂಟಿವ್ ಬಂದ್ 3,000, ಬೋನಸ್ ಬಂದ್ 4,500, ಟೋಟಲ್ ಅಮೌಂಟ್ 7,500 ಬಂತು. ಹಾಗೆ ಥರ್ಡ್ ರ್ಯಾಂಕ್ ಬಂದಾಗ ನಂಗೆ ಇನ್ಸೆಂಟಿವ್ ಬಂದ 6,000, ಬೋನಸ್ ಬಂದು 9,000, ಟೋಟಲ್ ಅಮೌಂಟ್ ಬಂದು 15,000 ಬಂತು. ಹಾಗೆ ಫೋರ್ತ್ ರ್ಯಾಂಕ್ ಬರುವಾಗ ಇನ್ಸೆಂಟಿವ್ 12,000, ಬೋನಸ್ ಬಂದು 20,000, ಟೋಟಲ್ ಅಮೌಂಟ್ ನಂಗೆ 32,000 ಬಂತು. ಹಾಗೆ 5ನೇ ರ್ಯಾಂಕಿಗೆ ಬರುವಾಗ ಇನ್ಸೆಂಟಿವ್ ಬಂದು 24,000, ಬೋನಸ್ ಬಂದು 30,000, ಟೋಟಲ್ ಅಮೌಂಟ್ 54,000, ಅದ್ರ ಜೊತೆಗೆ 15,000 ಬೈಕ್ ಫಂಡ್ ಅಂತೇಳಿ ಬಂತು. ಮಗನಿಗೆ ನಾನ್ ಬೈಕ್ ಕೂಡ ಕೊಡ್ಸಿದ್ದು ನನ್ನ ಇದೇ ದುಡ್ಡಿಂದಾನೆ. ಹಾಗೆ 6ನೇ ರ್ಯಾಂಕ್ ಬರುವಾಗ ನಾನು ಇನ್ಸೆಂಟಿವ್ ಬಂದು 60,000, ಬೋನಸ್ ಬಂದು 1,50,000. ನನಗೆ ದುಡ್ಡು ಸಿಕ್ಕಿ ಟೋಟಲ್ ದುಡ್ಡು ಎಷ್ಟು ಬಂದು 2,10,000. ನಿಜವಾಗಿ ಹೇಳ್ತೀನಿ, ನನಗೆ 1,000ನ ನಾನು ಎಣ್ಸೆ ನನಗ್ ಗೊತ್ತಿಲ್ಲ. ಯಾಕೆಂದ್ರೆ ಕಷ್ಟದಲ್ಲಿ ನಾನ್ ಬೆಳೆದ್ ಬಂದಂತವಳು, ನಾನ್ ಬಡವ್ರ ಫ್ಯಾಮಿಲಿ ಹುಟ್ಟಿದವಳು. ನಾನ್ ಮದ್ವೆ ಆದ್ಮೇಲೆ ನನ್ ಲೈಫ್ ಸ್ವಲ್ಪ ಚೇಂಜ್ ಆಯ್ತು. ನನ್ನ ಬಾವಿಂದ ಹೊರಗಡೆ ಕಪ್ಪೆ ಹೇಗ್ ಬರುತ್ತೋ ಹಾಗೆ ನನ್ ಲೈಫ್ ಸ್ವಲ್ಪ ಸಾಧಾರಣಕ್ಕೆ ಚಿಗುರ್ಕೊಳ್ತು. ಆ ದೇವ್ರು ಯಾರ್ ಕಂಡ್ಬಿತ್ತೋ ಏನೋ ಗೊತ್ತಿಲ್ಲ, ನನ್ ಫ್ಯಾಮಿಲಿ ಕೂಡ ಸ್ವಲ್ಪ ಇದಾಗೋಯ್ತು. ಅಲ್ಲಿಂದ ನನ್ ಮತ್ತೆ ಬಾವಿ ಒಳಗೆ ಬಿದ್ದಂಗಾಯ್ತು. ಮನೇಲಿ ಫ್ಯಾಮಿಲಿ ಎಲ್ಲ ಸ್ವಲ್ಪ ಬಡತನದ ಇರೋದ್ರಿಂದ ನನ್ಗೂ ಈಗ ಅವರು ತೀರೋದ್ಮೇಲೆ ನನ್ ಮಕ್ಕಳನ್ನ ನೋಡೋ ಜವಾಬ್ದಾರಿ ಬೇರೆಯವ್ರದ್ದು ಇಲ್ಲ. ಫ್ಯಾಮಿಲಿಲಿ ಯಾರೂ ಬರಲ್ಲ. ನಂಗೆ ಪ್ರಿಯ ಮ್ಯಾಮ್ 1000 ಸಲ ಹೇಳ್ತಾ ಇರ್ತಾರೆ, ಫ್ಯಾಮಿಲಿ ಅವರು ಬರೀ ನಮಗೆ ಏನಾದ್ರು ಆದಾಗ ಅಯ್ಯೋ ಬಂದ್ ಹಿಂಗಾಯ್ತಲ್ಲ ಅಂತ ಹೇಳಿ ಹೊಟ್ಟೆ ಹುರ್ಕೋತಾರೆ ಹೊರ್ತು ಯಾರೂ ಕೂಡ ಹೆಲ್ಪ್ ಮಾಡಲ್ಲ. ಆ ಪರಿಸ್ಥಿತಿ ಅವತ್ತಿನ ದಿನ ನಂದಾಗಿತ್ತು. ಆಗ ನನಗ್ 1,000 ರೂಪಾಯಿ ಎಣ್ಸೋಕು ದುಡ್ಡಿರ್ಲಿಲ್ಲ. ಯಾಕೆಂದ್ರೆ ನಾನ್ ಬಡಸ್ತಾನ, ನಾನ್ ದುಡಿಬೇಕು, ನನ್ ಮಕ್ಳ ಎಜುಕೇಶನ್ ನೋಡ್ಬೇಕು, ಊಟ ತಿಂಡಿ ಆಗ್ಬೇಕು. ನಾನ್ ಬಾಡಿಗೆ ಮನೇಲಿ ಇದ್ದಾಗ ನನಗ್ ಮನೆ ಇರ್ಲಿಲ್ಲ, ಅದನ್ನ ನೋಡ್ಬೇಕಿತ್ತು. ಎಲ್ಲಿಂದ ಬರುತ್ತೆ ದುಡ್ಡು? ಅವಾಗ ನಾನು ಅಲ್ಲಿಂದ ತೋಟ ಕೆಲ್ಸಕ್ಕೆ ಹಿಡ್ದಿದ್ದು. ಆಗ ಎಷ್ಟು ಬರೀ ತೋಟಕ್ಕೆ 160 ರೂಪಾಯಿ, 200 ರೂಪಾಯಿನೇನೋ ಇತ್ತು. ನಾನ್ ಕೆಲ್ಸ ಮಾಡು 160 ರೂಪಾಯಿ ಅನ್ಕೊಳ್ತೀನಿ, ಅಷ್ಟಿತ್ತು ಒಂದು ದಿನ ಸಂಬಳ. ಅವತ್ತು ನಾನು ಆ ಕೆಲ್ಸಕ್ಕೆ ಹಿಡ್ದಿದ್ದು. ಆ ಬರೋ ದುಡ್ಡಲ್ಲಿ ನಾನ್ 1,000 ಗಟ್ಲೆ ಎಲ್ಲಿ ಎಣ್ಸಕ್ಕಾಯ್ತೆ? ನಿಜವಾಗ್ಲೂ ನಾನು ಆ 1,000 ದುಡ್ಡನ್ನ ಎಣ್ಸೇ ಇರ್ಲಿಲ್ಲ ಆ ಟೈಮಲ್ಲಿ. ಆಗ 2,10,000 ಅಂದಾಗ ಲಕ್ಷ ನಿಜವಾಗ್ಲೂ ನೀವ್ ಏನ್ ಹೇಳ್ತೀರೋ ನಂಬುದ್ರೆ ನಂಬೋದ್, ಬಿಟ್ರೆ ಬಿಡ್ಬೋದು. 1,000 ಸಲ ಮೊಬೈಲ್ ನ ತೆಗಿಯೋದು ನೋಡೋದು, ಮೊಬೈಲ್ ಅಲ್ಲಿ ಬಂದಿತ್ತಲ್ಲ ದುಡ್ಡು, ತೆಗಿಯೋದು ನೋಡೋದು. ಅಯ್ಯೋ ನನ್ಗೆ ಅನ್ಕೋತಿದ್ದೆ ನನ್ ಕಣ್ಣೆ ನನಗ್ ಬಿದ್ಬಿಡುತ್ತೇನೋ ಅಂತ. ಅಷ್ಟು ಸಲ ನಾನು ಅಮೌಂಟ್ ಚೆಕ್ ಮಾಡಿದೀನಿ. ನಾನು ಅದನ್ನ ಬೇರೆಗೆ ಉಪಯೋಗಿಸೋವರ್ಗುನು. ಆ ದುಡ್ಡಲ್ಲಿ ನಾನು ಮನೆಗೆ ವಾಷಿಂಗ್ ಮಿಷಿನ್ ಬೇಕಿತ್ತು, ವಾಷಿಂಗ್ ಮಿಷಿನ್ ತಗೊಬಂದೆ. ಹಾಗೆ ಫ್ರಿಡ್ಜ್ ಬೇಕಿತ್ತು, ಫ್ರಿಡ್ಜ್ ತಗೊಂಡೆ. ಹಾಗೆ ಚಿಕ್ಕ ಪುಟ್ಟದನ್ನು ನಾನು ಅದ್ರಿಂದ ಇದೇ ದುಡ್ಡಿಂದ ನಾನು ತಗೊಂಡೆ. ಅದ್ರ ಜೊತೆಗೆ ಥೈಲ್ಯಾಂಡ್ ಟ್ರಿಪ್, ಈಗ ಇನ್ನೇನ್ ಸದ್ಯದಲ್ಲೇ ಮೋಸ್ಟ್ಲಿ ಈ ತಿಂಗಳೇ ಇರ್ಬೋದು, ಥೈಲ್ಯಾಂಡ್ ಟ್ರಿಪ್ ಕೂಡ ಹೋಗ್ತಾ ಇದೀನಿ. ನಿಜವಾಗಿ ಮೇಲೆ ಏರೋಪ್ಲೇನ್ ಹೋಗೋದ್ರೆ ನಾವು ಕೆಳಗಡೆ ನಿಂತು ಮೇಲೆ ನೋಡಿದ್ದೇ ಉಂಟು ಎಷ್ಟೋ ಸಲ. ನನ್ನ ಅಣ್ಣ ಒಬ್ರು ತೀರೋಗ್ಬಿಟ್ರು, ನಾನ್ ನಿಂತಿಂಗೇ ನೋಡುವಾಗ ನನ್ನಣ್ಣ ಬಾರಮ್ಮ ನೀನ್ ಅದ್ರಲ್ಲಿ ಏನ್ ಹೋಯ್ತಿದ್ದ, ಅದ್ರಲ್ಲಿ ಹೋಗೋ ತರ ನೋಡ್ತಾ ನಿಂತಿದ್ಯಲ್ಲ ಅಂದ. ಆಗ ನಾನು ಒಂದಿನ ಅಲ್ಲೊಂದಿನ ಸಾಯ್ದೆ ಬದುಕಿದ್ರೆ ಅದ್ರ ಹೋಗ್ತೀನಿ ನೋಡಿ ಅಣ್ಣ ಅಂತ ಹೇಳ್ತಿದ್ದೆ. ಪಾಪ ನಾನ್ ಈಗ ಹೋದ ಟೈಮಲ್ಲಿ ನನ್ನ ಅಣ್ಣ ಇರ್ಲಿಲ್ಲ, ತೀರೋಗ್ಬಿಟ್ರು. ಅವ್ರಿಗೆ ಜಾಂಡೀಸ್ ಆಗ್ಬಿಟ್ಟು ತೀರೋಗ್ಬಿಟ್ರು. ಆಗ ನನ್ ಮಗ ಎಷ್ಟೋ ಸಲ ಹೇಳಿದ್ದ, ಅಮ್ಮಿ ಈ ಮೆಡಿಷನ್ ನಮ್ಗೆ ಇವತ್ ಸಿಗದ್ ಅವತ್ತೇ ಸಿಕ್ಕಿದ್ರೆ ನಮ್ಮ ಮಾವನ್ನ ಕೂಡ ಉಳಿಸ್ಕೊಂಬೋದಿತ್ತಲ್ವಾ ಅಂತ ಎಷ್ಟೋ ಸಲ ನನ್ನ ಹತ್ರ ಇವಾಗ್ಲೂ ಕೂಡ ಹೇಳ್ತಾ ಇರ್ತಾನೆ. ಆ ತರ ಇವತ್ತು ನಾವ್ ಒಂದು ದೇವಸ್ಥಾನ ಹೊರಗಡೆ ಹೋಗಿ ನೋಡ್ತೀವಿ ಅಂದ್ರೆ ನಮ್ ಕೈಲಿ ಸಾಧ್ಯ ಇರ್ಲಿಲ್ಲ, ನಮ್ಮನ್ನ ಕರ್ಕೊಂಡ್ ಹೋಗೋರ್ ಇರಲ್ಲ. ಫ್ಯಾಮಿಲಿಲಿ ಹೋಗೋಣ ಅಂದ್ರು ದುಡ್ಡು ಇರಲ್ಲ. ಒಂದು ಪಕ್ಕದ ದೇವಸ್ಥಾನಕ್ಕೆ ಹೋಯ್ತಿವಿ ಅಂದ್ರೂ 1,000 ರೂಪಾಯಿ ಖರ್ಚಾಗ್ತದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಇನ್ನ ಫ್ಲೈಟ್ ಅಲ್ಲಿ ಹೋಗ್ ಬಂದಂಗಾಯ್ತಾ? ನಾನ್ ನಿಜವಾಗಿ ಹೇಳ್ತೀನಿ, ಟ್ರೈನ್ನೇ ನೋಡಿರ್ಲಿಲ್ಲ. ಹೋಗೋದೋಗ್ಲಿ ಟ್ರೈನ್ ನೋಡಿರ್ಲಿಲ್ಲ, ಹೋಗೋ ಟ್ರೈನ್ ನೋಡಿರ್ಲಿಲ್ಲ. ಒಂದ್ಸಲ ಬಸ್ ಅಲ್ಲಿ ಹೋಗ್ತಾ ಇದೀನಿ, ಆ ಟ್ರೈನ್ ನೋಡಿ ಇಡೀ ಬಸ್ ಜನ ನನ್ನನ್ನ ನೋಡೋ ರೀತಿ, ಅಯ್ಯೋ ಟ್ರೈನ್ ಅಯ್ಯೋ ನಂಗೆ ಈಗ ನೆನ್ಸ್ಕೊಂಡ್ರೆ ನಗು ಬರ್ತಿದೆ. ಆತರ ಟ್ರೈನ್ ಅಂತ ಕಿರ್ಚಾಡ್ಬಿಟ್ಟಿದ್ದೆ ಅದ್ರೊಳಗಡೆನೆ. ಈಗ ಟ್ರೈನ್ ಏನು ಫ್ಲೈಟ್ ಅಲ್ಲಿ 6-7 ಸಲ ಹೋಗ್ ಬಂದಂಗಾಯ್ತು. ಈಗ ಹೊರದೇಶ, ಬೇರೆ ಈ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗ್ತಾ ಇದೀವಿ. ಅದ್ ಮೋಸ್ಟ್ ಈ ತಿಂಗಳಲ್ಲೇ ಇರ್ಬೋದು ಅನ್ಕೋತೀನಿ. ತುಂಬಾನೇ ಖುಷಿ ಆಗುತ್ತೆ. ಇವತ್ತು ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಅವತ್ ನಮ್ಮನ್ನ ಮಾತಾಡ್ಸಕ್ಕೆ ಹಿಂದೆ ಮುಂದೆ ಎಷ್ಟೋ ಜನ ನೋಡಿದ್ದುಂಟು. ಆದ್ರೆ ಇವತ್ತು ನನ್ನ ಒಂದು ಟ್ರಿಪ್ ಇರ್ಬೋದು, ಅಚೀವ್ಮೆಂಟ್ ಇರ್ಬೋದು, ನನ್ನ ಒಂದು ಸ್ಥಿತಿಗತಿಗಳನ್ನ ನೋಡಿ ಎಷ್ಟೋ ಜನ ಖುಷಿಯಿಂದ ಮಾತಾಡ್ತಾರೆ. ತುಂಬಾನೇ ಖುಷಿ ಆಗುತ್ತೆ. ಥೈಲ್ಯಾಂಡ್ ಟ್ರಿಪ್ ಹೋಗ್ತಾ ಇದೀನಿ. ಹೋಗಿ ಬಂದ್ಮೇಲೆ ಇನ್ನೂ ಅದ್ರದ್ದೆಲ್ಲ ಹೇಗಿತ್ತು ಅನ್ನೋದನ್ನು ಕೂಡ ಇನ್ನೂ ಖುಷಿಯಿಂದ ಹೇಳ್ತೀನಿ. 7th ರ್ಯಾಂಕ್ ನಿಜವಾಗ್ಲೂ ಇದು ಮುಟ್ಟಕ್ಕೂ ನಾನು ಅದೇನಪ್ಪ 1 ವರ್ಷದಲ್ಲಿ 3 ರ್ಯಾಂಕ್ ನ ಅದ್ ಹೇಗ್ ಹೊಡ್ಕೊಂಡ್ ಬಂದೆ, ಯಾವ ದೇವ್ರ ನಂಗೆ ಆಶೀರ್ವಾದ ಮಾಡಿತೋ ಏನೋ ನಂಗೆ ಗೊತ್ತಿಲ್ಲ.
ಜೊತೆಗೆ ದುಡ್ಡು, ಈ ದುಡ್ಡು ಮೊಬೈಲ್ ಅಲ್ಲಿ ಕರ್ಗೋದ್ಕಿಂತ ಮುಂಚೆನೆ ಮತ್ತೆ ನನ್ ಮೊಬೈಲಿಗೆ ಇನ್ಸೆಂಟಿವ್ ಬಂದ್ 1,20,000 ಬೋನಸ್ ಬಂದ್ರು 1,80,000 ಟೋಟಲ್ ಅಮೌಂಟ್ 3 ಲಕ್ಷ. ನಿಜವಾಗ್ಲೂನು ಈ ಹೇಳ್ಕೊಳ್ತಿದ್ದೀನಲ್ಲ, ಹೇಳ್ಕೊಳಕ್ಕೂ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಅದನ್ನ ಹೇಗ್ ಹೇಳ್ಕೋಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಲಕ್ಷ ಅಂದ್ರೆ ಏನು, ಲಕ್ಷದ ಬೆಲೆ ಏನು ಅಂದ್ರೇನೆ ನಂಗೆ ಗೊತ್ತಿರ್ಲಿಲ್ಲ. ಅಂತದ್ರಲ್ಲಿ ಲಕ್ಷ ನನಗ್ ಬರುವಾಗ ತುಂಬಾನೇ ಖುಷಿ ಆಗ್ತು. ಒಂದ್ ಪಾರ್ಲರ್ ಮಾಡ್ಕೊಂಡೆ, ಅದ್ರ ಜೊತೆಗೆ ಅದನ್ನ ಈಗ ತುಂಬಾ ಇದೇ ದುಡ್ಡಿಂದ ಡೆಕೋರೇಷನ್ ಮಾಡಿದೀನಿ, ಅದಕ್ಕೆ ತುಂಬಾ ಐಟಮ್ಸ್ ನ ತಂದ್ ಹಾಕಿದೀನಿ. ತುಂಬಾನೇ ಖುಷಿ ಆಗುತ್ತೆ. ಮನೇಲಿ ಈಗ ಮಗ ಎಜುಕೇಶನ್ ಮಾಡ್ತೀನಿ ಅಂತ ಹೇಳ್ದ ದೊಡ್ಡವನು. ಆ ದುಡ್ಡನ್ನ ಕಟ್ಲಿಕ್ಕೆ ನನ್ಗೆ 2.5 ಲಕ್ಷ ಬೇರೆ ದುಡ್ಡು ಇರ್ಲಿಲ್ಲ. ಇದೇ ದುಡ್ಡಿಂದ 2 ಲಕ್ಷ ನಾನು ಅವನಿಗೆ ಫೀಸ್ ಕಟ್ಟಿದ್ದು. ತುಂಬಾನೇ ಖುಷಿ ಆಗುತ್ತೆ. 1,000 ರೂಪಾಯಿನ ಕೊಟ್ಟವ್ರೆ ಕೂಡ 100 ಸಲ ಕೇಳ್ತಾರೆ, ನಾನ್ ಸಾಲ ಯಾವಾಗ ತೀರಿಸ್ತೀನಿ, ಅದು ಬಡ್ಡಿ ಸೇರ್ಸಿ ಕೊಡ್ತಾರೆ, ಯಾರು ಫ್ರೀ ಆಗಿ ಕೊಡಲ್ಲ. 1,000 ರೂಪಾಯಿ ಕೇಳಿದ್ರು ಅದಕ್ ಬಡ್ಡಿ ಸೇರ್ಸ್ ಕೊಟ್ಬಿಡ್ಬೇಕು ಅಂತಾನೆ ಎಷ್ಟೋ ಜನ ಹೇಳಿದ್ದಾರೆ. ನಾನು ಕೂಡ ಬಡ್ಡಿಗೆ ದುಡ್ಡು ತೆಗ್ದೇನೆ ಈ ಮನೆ ಕಟ್ಟಿದೆ, ಪಾರ್ಲರ್ ಮಾಡಿದ್ದೆ, ಹಾಗೆಲ್ಲ ಮಾಡ್ದೆ. ಅದೆಲ್ಲ ನಂಗೆ ನೆನ್ಪಿದೆ. ಆದ್ರೆ ಅವತ್ತು ಕೂಡ ನನಗೆ ಲಕ್ಷನ ಈ ತರ ಒಂದು ಖುಷಿಯಿಂದ ಎಣ್ಸಿದ್ದೀನಲ್ಲ. ಯಾಕೆಂದ್ರೆ ಅವತ್ತು ಬಡ್ಡಿಗೆ ಆ ದುಡ್ಡನ್ನ ತಂದಿದ್ದೆ, ಅದನ್ನ ತೀರಿಸ್ಬೇಕಾಗಿತ್ತು, ಅದನ್ನ ತೀರಿಸ್ಕೊಂಡ್ ಬಂದೆ. ಆದ್ರೆ ಇವತ್ತು ನಂದೇ ಅಂತ ಉಂಟು, ನನ್ನ ಕೈಲಿ ನಂದೇ ಅಂತ ದುಡ್ಡು ಉಂಟು, ಅದನ್ನ 100 ಸಲ ಎಣ್ಸಿದ್ದು ಉಂಟು. ತುಂಬಾನೇ ಖುಷಿ ಆಗ್ತದೆ. ಟೋಟಲ್ ಅಮೌಂಟ್ ನಂಗೆ 3 ಲಕ್ಷ ಬಂದಿದ್ದು 7th ರ್ಯಾಂಕ್ ಕಂಪ್ಲೀಟ್ ಆದಾಗ. ಹಾಗೆ ಜೊತೆಗೆ ಬೈಕ್ ಫಂಡ್ ಕೂಡ ಬಂತು. ನನ್ ಮಗನಿಗೂ ಕೂಡ ವಿಸ್ಟರ್ ದುಡ್ಡಲ್ಲೇನೆ ಬೈಕ್ ನ ಕೊಡ್ಸಿದೀನಿ. ಕಾಲೇಜ್ಗೆ ಅವನು ಅದ್ರಲ್ಲೇ ಇವಾಗ ಓಡಾಡ್ತಾ ಇರೋದು ಕೂಡ. ಹಾಗೆ 8th ರ್ಯಾಂಕ್, ಇದಂತೂ ತುಂಬಾನೇ ಖುಷಿ ಕೊಡ್ತಿದೆ. ಇನ್ಸೆಂಟಿವ್ ಬಂದು 2.40, ಬೋನಸ್ ಬಂದು 3 ಲಕ್ಷ. ಈ ಲಕ್ಷ ಎಷ್ಟೊಂದ್ ಖುಷಿ ಆಗ್ತದೆ ಹೇಳ್ಕೊಳಕ್ಕೆ. ಅಂದ್ರೆ ಲಕ್ಷ ನೋಡ್ದಿದ್ದವ್ರಿಗೆ ಮಾತ್ರ ಅದ್ರದ್ದು ಅನುಭವ ಏನು ಅಂತ ಆಗಿರ್ತದೆ. ಈಗ ಲಕ್ಷ ಮುಟ್ಟಿದವ್ರು ನೋಡ್ದವ್ರಿಗೆ ಬಿಡು ಅದೇನ್ ಜುಜ್ಬಿ ದುಡ್ಡು ಅಂತ ಹೇಳೋರು ಇರ್ಬೋದು. ಆದ್ರೆ ನನ್ನಂತವಳಿಗೆ ಇದು ನಿಜವಾಗ್ಲೂನು ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು. ಲಕ್ಷದ ಬೆಲೆ ಗೊತ್ತಿರ್ಲಿಲ್ಲ, ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತಾನು ಗೊತ್ತಿರ್ಲಿಲ್ಲ. ಇವತ್ತು ಅಯ್ಯೋ ಹೇಗ್ ಹೇಳ್ಕೊಳ್ಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಖುಷಿ ಆಗ್ತಾ ಇದೆ. ನಾವು ಕಾರ್ ತಗೋಬೇಕು ಅಂತ ಇದ್ದೀವಿ ಒಂದ್ ಕಡೆ, ಇನ್ನೊಂದ್ ಕಡೆ ಬೇರೆ ಏನೋ ಒಂದ್ ಪ್ಲಾನ್ ಇದೆ, ನೋಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಲಕ್ಷ ಕಾಣುವಾಗ ಏನೋ ಒಂದು ಸಿರಿ ಬಂದಂಗ ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬ ತುಂಬಾ ಜನನ ನೋಡ್ತಾ ಇದ್ದೀನಿ. ನಾನು 100 ರೂಪಾಯಿಗೂ ಇರ್ಬೋದು, 1,000 ರೂಪಾಯಿಗೂ ಇರ್ಬೋದು, ಒಬ್ಬೊಬ್ರು ಅಂಗಲಾಚಿದುಂಟು, ಕೇಳಿದುಂಟು. ಹೋಗ್ಲಿ ನಾನ್ ಬಡ್ಡಿನೇ ಕೊಡ್ತೀನಿ, ನಂಗೆ ತುಂಬಾ ಕಷ್ಟ ಉಂಟು, ನಂಗ್ 1,000 ರೂಪಾಯಿ ಕೊಡ್ತೀರಾ ಅಂತ ನಾನು ಇನ್ನೊಬ್ರ ಹತ್ರ ಕೇಳಿದುಂಟು. ಆದ್ರೆ ಇವತ್ತು ನನ್ನ ಹತ್ರನೇ ಎಷ್ಟೋ ಜನ ಕೇಳಿ ದುಡ್ಡು ಹಾಕ್ಸ್ಕೊತಾ ಇದಾರೆ. ನನ್ಗೆ 5,000 ರೂಪಾಯಿ ಇದ್ರೆ ಹಾಕಿರು, 10,000 ರೂಪಾಯಿ ಇದ್ರೆ ಹಾಕಿರು ಕೊಡ್ತೀನಿ ಅಂತೇಳಿ. ಯಾಕೆಂದ್ರೆ ಅವರು ನನ್ನನ್ನ ಗಮನಿಸ್ತಿದ್ದಾರೆ. ಯಾಕೆಂದ್ರೆ ನಾನೀಗ ಸ್ಟೇಟಸ್ ಅಲ್ಲಿ ಇರ್ಬೋದು, ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಇದ್ರಲ್ಲೆಲ್ಲ ನನ್ ಫೋಟೋಗಳಿರ್ಬೋದು, ನಂಗೆ ಚೆಕ್ ತಗೊಂಡಿರ್ಬೋದು, ಅದನ್ನೆಲ್ಲ ನಾನು ಹಾಕ್ತಾ ಇದ್ದೀನಲ್ಲ, ಅದನ್ನ ನೋಡಿ ಇವಳು ಏನೋ ಮಾಡ್ತಿದ್ದಾಳೆ, ಇವಳ ಕೈ ದುಡ್ಡಿದೆ. ನಂಗೆ ಎಷ್ಟೋ ಜನ ಅವತ್ತು ನನ್ನ ಮಾತಾಡ್ಸೋಕು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದವ್ರು ಇವತ್ತು ತುಂಬಾನೇ ಖುಷಿಯಿಂದ ಫಂಕ್ಷನ್ನಿಗೆ ಬಾ ಅಂತ ಕರೆಯೋರು ಉಂಟು. ಇವತ್ತು ನಾನು ಎಷ್ಟೋ ಜನಗಳನ್ನ ನೋಡ್ತಾ ಇದ್ದೀನಿ, ನಗ್ನಗ್ತಾ ನಮ್ಮ ಹತ್ರ ಮಾತಾಡಿದ್ದುಂಟು. ಆಗೆಲ್ಲ ಮಾತಾಡಿಸ್ತಿರ್ಲಿಲ್ಲ. ಯಾಕೆಂದ್ರೆ ಫ್ಯಾಮಿಲಿ ಸ್ವಲ್ಪ ಬಡತನದಲ್ಲಿ ಇತ್ತು, ಹಸ್ಬೆಂಡ್ ಇಲ್ಲ, ದುಡ್ಡನ್ನ ಎಲ್ಲಿ ಕೇಳ್ಬಿಡ್ತಾಳೋ, ನಾವೆಲ್ಲ ಹೆಲ್ಪ್ ಮಾಡ್ಬೇಕಿರುತ್ತೋ ಅಂತ ಮಾತೇ ಬಿಟ್ಟವ್ರು ಕೂಡ ಇದ್ರು. ಆದ್ರೆ ಇವತ್ತು ನನ್ನ ಒಂದು ದಿನಗಳನ್ನ ಅವ್ರು ಗಮನಿಸಿ ಎಷ್ಟೋ ಸಲ ನನ್ನ ಹತ್ರನೇ ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ದುಂಟು. ಅಂದ್ರೆ ಫಂಕ್ಷನ್ ಕರೆಯೋದಿದ್ದು ಅದೆಲ್ಲ ನನ್ಗೆ ಖುಷಿ ಆಗ್ತಾ ಇದೆ. ನಾನ್ ಓದಿರೋದು 7th ಸ್ಟ್ಯಾಂಡರ್ಡ್ ಓದಿದ್ದ ಅಷ್ಟೇನೆ. ನನ್ಗೆ ಎಜುಕೇಶನ್ ಗೊತ್ತಿಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರ್ತಿರ್ಲಿಲ್ಲ. ಒಂದ್ ಜನನ ಹತ್ರ ನಿಂತ್ಕೊಂಡ್ ನೀವ್ ನಂಬ್ದಿರೋ ಬಿಡ್ತಿರೋ, ನಾನು ಒಬ್ರ ಹತ್ರ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಬೆಳಿಗ್ಗೆ ಹೋದ್ರೆ ಶಾಪು, ಬಂದ್ರೆ ಮನೆ. ಈ ಬೇರೆಯವ್ರ ಹತ್ರ ಮಾತಾಡಿಗೆ ಭಯ ಆಗ್ತಿತ್ತು. ಏನಂತ ಮಾತಾಡ್ತೋ, ಏನ್ ಮಾತಾಡಕ್ಕೂ ನನಗ್ ಬರ್ತಾ ಇರ್ಲಿಲ್ಲ. ಅಷ್ಟೊಂದು ನಾಚಿಕೆ ಅಂದ್ರೆ ನಾಚಿಕೆ ಸ್ವಭಾವ. ಒಂದು ಜೀನ್ಸ್ ಹಾಕಕ್ಕೂನು ಏನ್ ಅನ್ಕೋಬಿಡ್ತಾರೋ, ಯಾಕೆಂದ್ರೆ ಹಸ್ಬೆಂಡ್ ಇಲ್ದವ್ರು ನಾವ್ ಹೇಗೆ ಇದ್ರು ಜನಗಳು ಆಡ್ಕೊಳ್ಳೋ ಜಾಸ್ತಿ ಅಲ್ಲ, ಏನ್ ಅನ್ಕೋತಾರೋ. ನನ್ಗೆ ನನ್ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಮದ್ವೆ ಆದ್ಮೇಲೆ ನನ್ಗೆ ಅದೆಲ್ಲಾ ತಂದ್ಕೊಟ್ಟಿದ್ರು. ಚಡ್ಡಿದ ಮಿಡಿವರ್ಗು ಹಾಕುವಂತ ಒಂದ್ ಇದಿತ್ತು. ಆದ್ರೂ ಭಯ, ಏನ್ ಅನ್ಕೋತಾರೋ ಜನ, ಯಾರು ಏನ್ ಅನ್ಕೋಬಿಡ್ತಾರೋ, ಆತರ ಭಯ ಪಟ್ಟು ಬೆಳಿಗ್ಗೆ ಹೋಯ್ತು ಅಂದ್ರೆ ಶಾಪಿಗೆ ಹೋಗ್ತಿದ್ದೆ, ಸಂಜೆ ಬಂತಂದ್ರೆ ಮನೆ, ರಾತ್ರಿ 8 ಗಂಟೆಗೆ ಮನೆಗ್ ಬರ್ತಾ ಇದ್ದೆ. ಅಷ್ಟು ಒಂದು ಕೆಲ್ಸ ಮಾಡ್ತಾ ಇದ್ದೆ. ಜೊತೆಗೆ ನನಗೆ ಒಂದು ಆಕ್ಸಿಡೆಂಟ್ ಆದ ಒಂದು ಸ್ಥಿತಿಲಿ ಕಾಲ್ ನೋವು ಕೂಡ ತುಂಬಾ ಪೈನ್ ಇರ್ತಿತ್ತು ನಂಗೆ. ಯಾಕಂದ್ರೆ ನಾನ್ ನಿಂತೇ ಕೆಲ್ಸ ಮಾಡೋದ್ರಿಂದ ನನಗೆ ಕಾಲ್ ನೋವು ತುಂಬಾ ಬರ್ತಾ ಇತ್ತು. ನಾನು ಆಗ್ಲೂ ಕೂಡ ಡಾಕ್ಟರ್ ಹತ್ರ ನಾನು 3 ತಿಂಗಳಿಗೂ ನಾನು ಕೇರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ ನನ್ ಕಾಲ್ ತೋರ್ಸಕ್ಕೆ. ಆಗ ಒಂದ್ಸಲ ಹೋದ್ರೆ ನನ್ಗೆ 3,000 ರಿಂದ 6,000 ರೂಪಾಯಿ ಬೇಕಾಗಿತ್ತು. ಎಕ್ಸ್ರೇ ಅಂತೆ, ಆಳು ಮುಳು ಮಾತ್ರೆ ಎಲ್ಲಾ ಬರ್ಕೊಡೋರು.
ಆದ್ರೆ ಇವಾಗ ನಾನ್ 4 ವರ್ಷ ಆಯ್ತು, ನಾನು ಕಾಲ್ ನೋವಿಗೆ ಅಂತ ಹೇಳಿ ಹೋಗಿ ಡಾಕ್ಟರ್ ಹತ್ರ ತೋರಿಸಿ, ನಮ್ಮಲ್ಲೇ ನಾನು ಆರ್ಥೋಸಿಡ್ ನ ತಗೊಂಡೆ, ಬೂಮ್ ಕಪ್ ನ ತಗೊಂಡೆ, ಅವತ್ತಿಂದ ಇವತ್ವರೆಗೂ ನನ್ಗೆ ಕಾಲ್ ನೋವಿಲ್ಲ. ಅದು ಎಷ್ಟೋ ದುಡ್ಡು ನನಗೆ ಸೇವ್ ಆಯ್ತು. ಈ ದುಡ್ಡಲ್ಲಿ ನಾನು ಇನ್ನ ಏನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ. ಹಾಗೆ ನನ್ನ ಟಾರ್ಗೆಟ್ ಇರೋದು ಡೈಮಂಡ್ ಇದೆ. ನೋಡೋಣ, ಅದ್ ಬಂದಾಗ ಇನ್ನೇನೋ ದೊಡ್ಡದಾಗ್ ಮಾಡ್ಬೇಕು ಅನ್ಕೊಂಡಿದೀನಿ. ವಾವ್, ಇದು ರ್ಯಾಂಕ್ ನಂದು ಕಂಪ್ಲೀಟ್ ಆಯ್ತು. ಶ್ರೀಲಂಕಾ ಟ್ರಿಪ್ ವಿತ್ ಫ್ಯಾಮಿಲಿಗಿದೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ನಾನ್ ಮಾತ್ರ ಹೋಗ್ತಲ್ಲ, ಜೊತೆಗೆ ನನ್ನ ಮಕ್ಕಳನ್ನ ಕೂಡ ನಾನ್ ಕರ್ಕೊಂಡ್ ಹೋಗ್ಬೋದು. ಮಕ್ಳು ನಮ್ಮನ್ನ ಕರ್ಕೊಂಡ್ ಎಲ್ಲಾದ್ರೂ ಹೋಗ್ಬೇಕಿತ್ತು, ಅದನ್ನೇ ನನ್ ಮಗ ಹೇಳ್ತಾನೆ, ನನ್ಗೆ ಥೈಲ್ಯಾಂಡ್ ಕರ್ಕೊಂಡ್ ಹೋಗ್ತೀನಿ ನಾನು ಅಂತ ಹೇಳಿದ್ರೆ, ಶ್ರೀಲಂಕಾ ಕರ್ಕೊಂಡ್ ಹೋಗ್ತೀನಿ ನಾನ್ ನಿನ್ನ ಅಂತ ಹೇಳಿದ್ರೆ, ನಮ್ಮಮ್ಮ ಎಲ್ಲ ಹೇಳ್ತಾ ಇರ್ತಾರೆ, ಆ ಮಕ್ಳು ಅಮ್ಮಂದಿರ್ನ ಕರ್ಕೊಂಡ್ ಹೋಗ್ಬೇಕು, ಅಮ್ಮನೇ ಮಕ್ಕಳನ್ನ ಕರ್ಕೊಂಡ್ ಹೋಗ್ತಿದ್ದಾಳೆ ನೋಡು ಅಂತ ಹೇಳಿ ಎಲ್ಲ ಖುಷಿ ಪಡ್ತಾರೆ. ನಿಜವಾಗ್ಲೂ ಇದೊಂದು ಟ್ರಿಪ್ ನಮ್ಗೆ ಅದ್ಭುತ ಅಂತಾನೆ ಹೇಳ್ಬೋದು. ಹೊರಗಿನ ಊರು ಪ್ರಪಂಚ ಗೊತ್ತಿಲ್ದವ್ರು ಇವತ್ತು ಹೊರ ದೇಶಗಳನ್ನ ಸುತ್ಕೊಂಡ್ ಬರ್ತಾ ಇದೀವಿ. ಇದಕ್ಕೆಲ್ಲ ವಿಸ್ಟರ್ ಅನ್ನೋದೇ ಒಂದು ಅದ್ಭುತ ಅಂತಾನೆ ಹೇಳ್ಬೋದು. ನಮ್ಮಂತ ಒಂದು ಬಡವ್ರ ಪಾಲಿಗೆ ಅದೊಂಥರ ದೇವ್ರ ಗುಡಿ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲೂ ಸಿಗದೆ ಇರೋದಕ್ಕೆ ಎಷ್ಟೋ ಜನ ನೋಡಿ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಈ ತರ ಒಂದು ಎಂಜಾಯ್ಮೆಂಟ್ ಸಿಕ್ಕಿದ್ಯಾ? ಖಂಡಿತ ಇಲ್ಲ. ಬೆಳಿಗ್ಗೆ ಹೋದ್ರೆ ಈ ತರ ಕೆಲಸ ಮಾಡ್ಬೇಕಣೋ, ರಜೆನೇ ಇಲ್ಲ ನನ್ಗೆ ಅಂತ ಹೇಳ್ತಾ ಇರ್ತಾರೆ. ಒಂದು ಟ್ರಿಪ್ ನೋಡಕ್ ಆಗಲ್ಲ, ಒಂದು ಫ್ಯಾಮಿಲಿ ಜೊತೆ ಮದ್ವೆ ಫಂಕ್ಷನ್ಗೆ ಹೋಗಕ್ ಆಗಲ್ಲ ಕಣಮ್ಮ, ಅಷ್ಟು ಕೆಲ್ಸ, ಆಫೀಸಲ್ಲಿ ಬಾಸ್ ಬೈತಾನೆ ಅಂತೆಲ್ಲ ನಮ್ ಮುಂದೆನೆ ಅವ್ರು ಹೇಳಿದುಂಟು. ಆದ್ರೆ ನಾವು ಅಂತ ಬೆಳಗಿಂದ ಸಂಜೆ ಗಂಟೆ ಹಕ್ಕಿಗಳ ತರ ಹಾರಾಡ್ಕೊಂಡಿರ್ತೀವಿ, ಒಂದಿನ ಕೆಲಸ ಮಾಡ್ತೀವಿ, ಮಾಡೋದೇ ಇಲ್ಲ, ಸಂತಸರ್ಗೆ ಬೈಸ್ಕೊತಾ ಇರ್ತೀವಿ, ಫೀಲ್ಡ್ ವರ್ಕ್ ಹೋಗಲ್ಲ. ಆದ್ರೂ 2 ದಿನ ಮನೇಲಿದ್ದು 3ನೇ ದಿನಕ್ಕೆ ಏನಾದ್ರೂ ಒಂದ್ ಮಾಡ್ಕೊಂಡು ಐಡಿ ತಗೊಂಡ್ ಬಂದ್ಬಿಡ್ತೀವಿ. ಎಷ್ಟ್ ಆರಾಮ್ ಕೆಲ್ಸ ಇದೆ ಅಲ್ವಾ? ಚೆನ್ನಾಗಿ ಅದ್ರ ಜೊತೆ ಸುಟ್ಟು ಬಟ್ಟೆ ಹಾಕೊಂಡು ಮೀಟಿಂಗ್ ಗಳು ಕೇಳ್ತೀವಿ. ಹಾಗೆ ಕಲರ್ಫುಲ್ ಡ್ರೆಸ್ ಗಳು ಹಾಕೊಂಡು ದೇಶಗಳನ್ನ ಟ್ರಿಪ್ ಕೊಂಡ ಸುತ್ಕೊಂಡ್ ಬರ್ತೀವಿ. ಇದು ಎಲ್ಲ ವಿಸ್ಟಾರ್ ಇಂದ ಬಂದಂತದ್ದು. ಹೇಳ್ಕೊಳಕ್ ಎಷ್ಟೇ ಹೆಮ್ಮೆ ಆಗುತ್ತಲ್ಲ. ವಿಸ್ಟಾರ್ ನಮ್ಗೆಲ್ಲ ಸಿಕ್ಕಿರೋದು ಒಂದು ಅದ್ಭುತ ಅದೃಷ್ಟ ಅಂತಾನೆ ನಾನು ಹೇಳ್ತೀನಿ. ಹಾಗೆ ನೆಕ್ಸ್ಟ್ ನನ್ ರ್ಯಾಂಕ್ ಇದೆ 9ನೇ ರ್ಯಾಂಕ್. ಇನ್ಸೆಂಟಿವ್ ಬಂದು 4,80,000, ಬೋನಸ್ ಬಂದು 4 ಲಕ್ಷ, ಟೋಟಲ್ ಅಮೌಂಟ್ ಬಂದು 8,80,000 ಇದೆ. ಇದು ಟ್ರಿಪ್ ಬಂದು ದುಬೈ ಟ್ರಿಪ್ ಇದೆ. ಹಾಗೆ ಕಾರ್ ಫಂಡ್ 4 ಲಕ್ಷ ಕೂಡ ಇದೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆದಂಗೆ ದುಬೈ ಟ್ರಿಪ್ ಕೂಡ ನಾನು ಹೋಗಿ ಬರ್ಬೋದು. 3 night 4 days ಹೋಗಿ ಬರ್ಬೋದು. ಅಮ್ಮ, ಇದೊಂದ್ ರ್ಯಾಂಕ್ ಅಂದ್ರೆ ಪ್ರತಿಯೊಬ್ರುನು ಕಾತರದಿಂದ ಕಾಯ್ತಾ ಇರೋದು. ಕಲರ್ಫುಲ್ ಡೈಮಂಡ್ ರ್ಯಾಂಕ್ ಯಾವಾಗ ಬರುತ್ತಪ್ಪ ಅಂತ ಇದನ್ನೆಲ್ಲರೂ ಇದನ್ನ ಒಂದು ರೀಚ್ ಮಾಡ್ಬೇಕು ಅಂತ ಪ್ರತಿಯೊಬ್ರು ಕಾಯ್ತಾ ಇದೀವಿ. ನೆಕ್ಸ್ಟ್ ಅಲ್ಲೇ ನಮ್ಮ ಪ್ರಿಯಾ ಮೇಡಮ್ ಇದನ್ನ ರೀಚ್ ಆಗ್ತಾ ಇದಾರೆ. ಅವ್ರಿಗೆ ಅಡ್ವಾನ್ಸ್ ಕಂಗ್ರಾಚುಲೇಷನ್ ಹೇಳ್ತೀನಿ. ನಿಜವಾಗ್ಲೂ ಈ ರ್ಯಾಂಕ್ ನ ಪಡೆಯೋಕೆ ತುಂಬಾನೇ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಇದೊಂದು ರ್ಯಾಂಕ್ ಅನ್ನೋದು ತುಂಬಾನೇ. ಗಂಡ್ ಮಕ್ಳು ರೀಚ್ ಆಗ್ಬಿಡ್ತಾರೆ, ಅದು ಹೊಡ್ಕೊಂಡ್ ಬರ್ತಾ ಇದಾರೆ ಎಲ್ಲ. ಆದ್ರೆ ಹೆಣ್ಮಕ್ಳು ನಾವ್ ಈ ರ್ಯಾಂಕ್ ನ ಹೊಡಿತೀವಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಹೆಣ್ಮಕ್ಳು ಹೊಡೆದಿರೋರು ನಮ್ಮ ಕಂಪ್ನಿಲಿ ಇದಾರೆ ಅಲ್ವಾ. ಪ್ರತಿಯೊಂದು ಹೆಣ್ಮಕ್ಳು ಇದೊಂದು ಟಾರ್ಗೆಟ್ ಇಟ್ಕೊಂಡು ಹೊಡಿದ್ರೆ ಖಂಡಿತ ನಾವು ರೀಚ್ ಆಗ್ಬೋದು. ಇನ್ಸೆಂಟಿವ್ ಬಂದು 9,60,000, ಬೋನಸ್ ಬಂದು 5,40,000, ಟೋಟಲ್ ಅಮೌಂಟ್ 15 ಲಕ್ಷ. ವಾವ್, ಲಕ್ಷಕ್ಕೆ ಎಷ್ಟು ಸೊನ್ನೆ ಅಂತಾನೆ ಗೊತ್ತಿಲ್ದವ್ರು ಇವತ್ತು ನಾವು ಲಕ್ಷನ ನೋಡ್ತೀವಿ ಅಂದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ. ಮಲೇಷ್ಯಾ ಟ್ರಿಪ್ 6 ಲಕ್ಷ ರೂಪಾಯಿ ಕಾರ್ ಫಂಡ್ ಕೂಡ ಇದೆ. ಹಾಗೆ ಮಲೇಷ್ಯಾ ಟ್ರಿಪ್ ಕೂಡ ಹೋಗಿ ಬರ್ಬೋದು ಡೈಮಂಡ್ ರ್ಯಾಂಕ್ ಕಂಪ್ಲೀಟ್ ಮಾಡಿದ್ರೆ. ಹೇಳ್ಕೊಳಕ್ಕೆ ಒಂಥರ ಖುಷಿ ಆಗುತ್ತೆ. ಹಾಗೆ 49 ಕೋಟಿ ಇನ್ಸೆಂಟಿವ್ ಐತೆ, 20 ಕೋಟಿ ಬೋನಸ್ ಇದೆ, 31 ಕೋಟಿ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ. ಈ ಕಂಪ್ನಿಲಿ ನಾವು ಹೇಗೆ ಬದುಕ್ಬೇಕು ಅನ್ನೋದನ್ನ ಕನ್ಸನ್ನ ಗುರಿ ಇಟ್ಕೊಂಡ್ರೆ ಸಾಕು, ಎಲ್ಲಾನು ಅಚೀವ್ಮೆಂಟ್ ಮಾಡ್ಬೋದು. ಈಗ ಆಲ್ರೆಡಿ ಎಷ್ಟೋ ರ್ಯಾಂಕ್ ಅನ್ನ ರೀಚ್ ಆದ ನಮ್ಮ ಕಣ್ ಮುಂದೆಲ್ಲ ಇದಾರಲ್ವಾ. ಅದೇ ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಖಂಡಿತ ನಾವು ಇದನ್ನೆಲ್ಲ ರೀಚ್ ಮಾಡ್ಬೋದು. ಹಾಗೆ ನಾವು 5ನೇ ರ್ಯಾಂಕ್ ಒಂದು ದಾಟಿದ್ರೆ ಸಾಕು, ನಮ್ಮ ಕಂಪ್ನಿಲಿ ಒಂದ್ ನಿಜವಾಗಿ ಹೇಳ್ಕೊಳಕ್ ಒಂದ್ ಹೆಮ್ಮೆ ಅನ್ಸುತ್ತೆ. ನಾನ್ ಈ ಕಂಪ್ನಿಲಿ ವರ್ಕ್ ಮಾಡ್ತೀನಿ ಅಂತ ಹೇಳ್ಕೊಳಕ್ ನಂಗೆ ಹೆಮ್ಮೆ ಅನ್ಸುತ್ತೆ. ಈಗ ನನ್ನ ತಂಗಿ ಎಲ್ಲ ಕೆಲಸ ಮಾಡ್ತಾ ಇದಾರೆ. ಅವಳಿಗೆ ಪರ್ಮನೆಂಟ್ ಆಗಿದೆ. ಅವಳು ಕೆಲಸ ಮಾಡೋ ದುಡ್ಡಲ್ಲಿನ ಅವರಿಗೆ ವರ್ಷಕ್ಕೆ ದುಡ್ಡನ್ನ ಇಷ್ಟು ಅಂತ ಕಟ್ ಮಾಡಿರ್ತಾರೆ. ಇಷ್ಟು ದುಡ್ಡನ್ನ ಅಂತ ಕಟ್ ಮಾಡಿರ್ತಾರೆ ಅವರಿಗೆ. ಆದ್ರೆ ನಮಗೆ ಇನ್ಸೂರೆನ್ಸ್ ನಮ್ಮಲ್ಲಿ 1 ರೂಪಾಯಿ ಕಟ್ ಮಾಡ್ಕೊಳ್ತಾ ಇಲ್ಲ. ಈಗ ನಮ್ಗೆ ಎಷ್ಟು ದುಡ್ಡು ಬಂದಿದೆ ಅಷ್ಟು ದುಡ್ಡು ನನ್ನ ಅಕೌಂಟಿಗೆ ಬರ್ತಾ ಇದೆ ಅಲ್ವಾ. 1 ರೂಪಾಯಿನೂ ಕೂಡ ನಮ್ಮ ದುಡ್ಡು ಮೇಲೆ ಕಟ್ ಮಾಡ್ಕೊಳ್ತಾ ಇಲ್ಲ. ನಮಗೆ 5 ಲಕ್ಷದಿಂದ 20 ಲಕ್ಷದವರೆಗೂ ಕೂಡ ನಮಗೆ
ಆ ಈ ಇನ್ಸೂರೆನ್ಸ್ ಅನ್ನೋದಿದೆ. ಹಾಗೆ ನಮ್ಮ ಮನೇಲಿ ಒಂದಲ್ಲ ಎರಡಲ್ಲ 3 ಮಕ್ಳಿದ್ರು ಕೂಡ ಆ ಮಕ್ಳ ಎಜುಕೇಶನ್ ನ ನಮ್ಮ ಕಂಪನಿ ತಗೊಳ್ತಿದೆ. ಯಾಕೆಂದ್ರೆ ಈಗ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಆಗ ನಾನ್ ಇದ್ದೀನಿ ಅನ್ನೋರು ಯಾರು ಬರಲ್ಲ. ನಾನ್ ನೋಡ್ಕೋತೀನಿ ನಿನ್ನ ಫ್ಯಾಮಿಲಿನ ಅನ್ನೋರಿಲ್ಲ, ನನ್ ಮನೆ ಬಾಡಿಗೆ ಕಟ್ತೀನಿ ಅನ್ನೋರು ಯಾರು ಬರಲ್ಲ. ಆಗ ಮಕ್ಳ ಎಜುಕೇಶನ್ ತುಂಬಾನೇ ನಮಗೆ ಹೊರೆ ಅನ್ಸುತ್ತೆ. ಅಂತದ್ರಲ್ಲಿ ಇಂತ ಒಂದು ಬ್ಯೂಟಿಫುಲ್ ಆದ ಕಂಪನಿಲಿ ನಾನ್ ಇದ್ದೀನಿ. ನಮಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಈಗ ನನಗೆ ಏನಾದ್ರು ಆಯ್ತು ಅಂದ್ರೆ ನನ್ನ ಮಕ್ಕಳನ್ನ ನನ್ನ ಕಂಪ್ನಿ ನೋಡ್ಕೋತದಲ್ಲ ಅಂತ ಪ್ರತಿಯೊಬ್ಬರಿಗೂನು ಒಂದು ಧೈರ್ಯ ಇರ್ತದೆ. ಆ ಧೈರ್ಯ ಇಟ್ಟು ನಾವ್ ಈ ಕಂಪ್ನಿಲಿ ಹೆಮ್ಮೆಯಿಂದ ವರ್ಕ್ ಮಾಡ್ಬೋದು. ಇದು ನಮ್ಮ ಕಂಪನಿಲಿ ನಮ್ಮ MD ಅವರಿಗೆ ಸಿಕ್ಕಂತ ಹಲವಾರು ಅವಾರ್ಡ್ಸ್ಗಳಿದಾವೆ. ಹಾಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ, ಹಾಗೆ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಅವಾರ್ಡ್ ಸಿಕ್ಕಿದೆ, ರೈತ ರತ್ನ ಅನ್ನೋ ಅವಾರ್ಡ್ ಸಿಕ್ಕಿದೆ, ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಸಿಕ್ಕಿದೆ. ಹಾಗೆ ನಾನು ನನ್ನ ಸಾಧನೆಯನ್ನ ಅವಾರ್ಡ್ ಕೂಡ ಸಿಕ್ಕಿದೆ. ಹಾಗೆ ವಿಜಯ ರತ್ನ ಅನ್ನೋ ಅವಾರ್ಡ್ ಇರ್ಬೋದು, ಮತ್ತೆ ಇನ್ನೂ ಹಲವಾರು ಝೀರೋ ಟು ಹೀರೋ ಅನ್ನೋ ಅವಾರ್ಡ್ ಇರ್ಬೋದು. ಈ ತರ ಹಲವಾರು ಅವಾರ್ಡ್ಗಳು ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಸಿಕ್ಕಿರುವಂತ ಅವಾರ್ಡ್ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅಂತ ಅನಿಸ್ತಿದೆ. ಹಾಗೆ ನಮ್ಮ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಆಗುವಂತ ಸ್ಥಳ ನೋಡಿ ಜೈಪುರ್ನಲ್ಲಿ ಇರುವಂತದ್ದು. ಹಾಗೆ ಎಷ್ಟು ಒಂದು ನೀಟಾಗಿ ಅವರು ಒಂದು ಡ್ರೆಸ್ ಕೋಡ್ ಅಲ್ಲಿ ಇರ್ಬೋದು, ಹಾಗೆ ಬಾಯಿಗೆ ಮಾಸ್ಕ್ ಹಾಕಿ, ಹೇರ್ ಬೀಳ್ಬಾರ್ದು ಅನ್ನೋದಕ್ಕೆ ಹೇರಿಗೆ ಒಂದು ಮಾಸ್ಕ್ ಹಾಕಿ ಎಷ್ಟು ಚೆನ್ನಾಗಿ ಕಂಪನಿಯ ಪ್ರಾಡಕ್ಟ್ ನನ್ನ ತಯಾರಿಸ್ತಾ ಇದಾರಲ್ವಾ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ತಾಳ್ಮೆಯಿಂದ ಎಲ್ಲರೂ ಇಷ್ಟೊತ್ತು ಕೂತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.